ನರ ಮಾನವರಾಗಿ ಹುಟ್ಟ್ರಿ ಅಂತ ಶಾಪವನ್ನು ಕೊಟ್ಟುಬಿಟ್ಟ ಇಬ್ಬರ ದಂಪತಿಗಳಿಗೆ. ನೀವು ನರಮಾನವರಾಗಿ ಹುಟ್ಟ್ರಿ. ಯಾವಾಗ ಭೃಂಗಿ ಶಾಪ ಕೊಟ್ನೋ ಆ ಇಬ್ಬರು ದಂಪತಿಗಳಿಗೆ ದುಃಖ ಅನಿಸ್ಬಿಡ್ತೈತಿ. ನಾವು ಎಂಥ ತಪ್ಪು ಮಾಡಿಬಿಟ್ವಿ. ಯಾರಿಗೂ ಕೂಡ ಅವಮಾನ ಮಾಡಬಾರದು ಅಂತಕ್ಕಂಥದ್ದು ಪರಮಾತ್ಮನ ಸೃಷ್ಟಿ. ಜಗತ್ತಿನೊಳಗೆ ಯಾವುದೋ ಒಂದು ಜೀವಿ ಹುಟ್ಟೈತಿ ಅಂತಂದ್ರೆ ಅದು ಪರಮಾತ್ಮನಿಂದಲೇ. ನಾವು ಹೇಳ್ತೀವಲ್ಲ, ಜಗತ್ತಿನೊಳಗೆ ಒಂದು ಹುಲ್ಲು ಕಡ್ಡಿ ಅಳಗಿಡಬೇಕಾಗಿತ್ತಂದ್ರು ಆ ಪರಮಾತ್ಮನ ಆಜ್ಞೆ ಬೇಕು ಅಂತೀವಿ. ಮತ್ತ ಹಂಗಾದ್ರೆ ಮೂರು ಕಾಲಿನ ಭೃಂಗಿ ಅದಾನಂದ್ರೂ ಕೂಡ ಅದ ಪರಮಾತ್ಮನ ವರನ ಇರ್ಬೇಕಲ್ಲ. ಮತ್ತ ಅಂತ ಪರಮಾತ್ಮನ ವರನಿಗೆ ನಾವು ಅವಮಾನ ಮಾಡಿಬಿಟ್ವಿ. ಅದಕ್ಕೆ ಭೃಂಗೀಶ್ವರ ನಮಗೆ ಶಾಪ ಕೊಟ್ಟು ಬಿಟ್ಟಲ್ಲ. ಈ ಶಾಪ ವಿಮೋಚನೆ ಹೆಂಗ್ ಮಾಡೋದು? ಯಾಕಂದ್ರೆ ಒಮ್ಮೆ ಶಾಪ ಬಿತ್ತು ಅಂತಂದ್ರೆ ಅದನ್ನು ವಾಪಸ್ ತಕ್ಕೊಳ್ಳಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆ ಇಬ್ಬರು ದಂಪತಿಗಳು ಶಿವನಲ್ಲಿ ಹೋಗುತ್ತಾರ. ಅತ್ಯಂತ ದುಃಖದಿಂದ ಹೋಗಿ ನೋಡ್ತಾರೆ ಶಿವನನ್ನ. ದುಃಖದೊಳಗಿರ್ತಾರ. ಪರಮಾತ್ಮ ಕೇಳ್ತಾನ, ಅತ್ಯಂತ ಪ್ರಿಯಕರವಾಗಿರ್ತಕ್ಕಂಥ ದಂಪತಿಗಳು ಯಾಕರಪ್ಪ ಇಷ್ಟು ಮುಖ ಸಪ್ ಮಾಡ್ಕೊಂಡ್ ಬಂದಿರಲ್ಲ, ಏನಾಯ್ತು? ಪರಮಾತ್ಮ, ನಮ್ಮದು ಏನು ಅಧರ್ಮದ ಬುದ್ಧಿ ಬಂದಿತ್ತು, ಏನು ದುರ್ಬುದ್ಧಿ ಬಂದಿತ್ತೋ ಗೊತ್ತಿಲ್ಲ. ಕೈಲಾಸವನ್ನು ಪ್ರವೇಶ ಮಾಡಬೇಕಾಗಿತ್ತು ಅಂತಂದ್ರೆ ಭೃಂಗೀಶ್ವರನ ನಾಟ್ಯವನ್ನು ನೋಡಿ ಇಬ್ಬರು ಕೂಡ ನಾವು ಅವನಿಗೆ ಅವಮಾನ ಮಾಡಿಬಿಟ್ಟಿವಿ. ಆ ಅವಮಾನದಿಂದ ಕ್ರೋಧಿತನಾಗಿರ್ತಕ್ಕಂಥ ಭೃಂಗೀಶ್ವರ ನಮಗೆ ಶಾಪ ಕೊಟ್ಟು ಬಿಟ್ಟಾನ. ಭೂಲೋಕದೊಳಗ ನರಮಾನವರಾಗಿ ಹುಟ್ಟ್ರಿ ಅಂತ ಶಾಪ ಕೊಟ್ಟು ಬಿಟ್ಟಾನಪ್ಪ. ಹೆಂಗ ಮಾಡೋದು? ಈ ಶಾಪ ವಿಮೋಚನೆಗೆ ಒಂದು ದಾರಿ ಹೇಳೋ ಅಂತ ಕೇಳ್ತಾರ. ಆಗ ಪರಮಾತ್ಮ ಅಂತಾನ, ನೋಡಿ ದೇವಗಂಧರ್ವರೇ, ಒಮ್ಮೆ ಶಾಪ ಬಿತ್ತು ಅಂತಂದ್ರ ಅದ ವಿಮೋಚನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಕೂಡ ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಭೃಂಗಿ ಹೇಳಿದಂತೆ ನೀವು ಭೂಲೋಕದೊಳಗೆ ಜನ್ಮವನ್ನ ತಾಳ. ಆ ಭೂಲೋಕದೊಳಗೆ ನೀವು ಇಬ್ಬರು ಕೂಡ ಜನ್ಮವನ್ನ ತಾಳಿದಾಗ ಭೃಂಗಿ ನಿಮಗ ಹೆಂಗ ಅವಮಾನ ಮಾಡಿದ್ನೋ ಅವ ಕೊಟ್ಟಿರ್ತಕ್ಕಂಥ ಶಾಪ ಏನು? ನೀವು ಕೂಡ ಭೂಲೋಕದೊಳಗೆ ಅಂತ ಅವಮಾನವನ್ನು ಅನುಭವಿಸಬೇಕು ಅಂತಕ್ಕಂಥ ಶಾಪವನ್ನ ಕೊಟ್ಟಾನವ ನಿಮಗ. ಅದಕ್ಕೋಸ್ಕರ ಭೂಲೋಕದೊಳಗೆ ಜನ್ಮವನ್ನ ತಾಳಿ ದಂಪತಿಗಳಾಗಲಿ ಮುಂದೆ ನಿಮಗ ವಯೋವೃದ್ಧ ಆಗಿರ್ತಕ್ಕಂಥ ಸಂದರ್ಭದೊಳಗ ನಿಮ್ಮ ಕಷ್ಟಗಳನ್ನ ನಿಮಗ ನಿವಾರಣೆಯನ್ನ ಮಾಡ್ಲಿಕ್ಕೆ ನಾನೇ ನಿಮ್ಮ ಗರ್ಭದೊಳಗ ಹುಟ್ಟಿ ಬರ್ತೀನಿ ಅಂತ ಪರಮಾತ್ಮ ಅವರಿಬ್ಬರಿಗೂ ಮಾತನ್ನ ಕೊಡ್ತಾನ. ಆಗ ಆ ದೇವ ಗಂಧರ್ವರು, ಆಯ್ತು ಪರಮಾತ್ಮ, ಹಾಗಾದ್ರೆ ಭೂಲೋಕದೊಳಗೆ ಹುಟ್ಟು ಅಂತ ಅಪ್ಪಣೆಯನ್ನ ಕೊಟ್ಟಲ್ಲಪ್ಪ. ಹಾಗಾದ್ರೆ ಭೂಲೋಕದೊಳಗೆ ಹುಟ್ಟಬೇಕಾಗಿತ್ತಂದ್ರೆ ಯಾವ ದೇಶದೊಳಗೆ ಹುಟ್ಟಬೇಕು? ಹಲವಾರು ದೇಶಗಳದಾವ. ಮತ್ತ ಆ ಭೃಂಗೀಶ್ವರ ಶಾಪದಿಂದ ಬರ್ತಕ್ಕಂಥ ದೇವಗಂಧರ್ವರು ಹುಟ್ಟಬೇಕಾಗಿತ್ತು ಅಂದ್ರ ಅವರ ಗರ್ಭದೊಳಗ ಪರಮಾತ್ಮನ ಜನನ ಆಗ್ಬೇಕಾಗಿತ್ತು ಅಂತಂದ್ರ ಅಂತೊಂದು ಪವಿತ್ರವಾಗಿರ್ತಕ್ಕಂಥ ದೇಶ ಬೇಕಲ್ಲ. ಯಾವ ದೇಶದೊಳಗೆ ಹುಟ್ಟಬೇಕು ಅಂದಾಗ ಪರಮಾತ್ಮ ಹೇಳ್ತಾನ, ಆಧ್ಯಾತ್ಮದ ತವರೂರು. ಇಡೀ ಪ್ರಪಂಚಕ್ಕೆ ಭಾರತ ದೇಶ ಅತ್ಯಮೂಲ್ಯವಾಗಿರ್ತಕ್ಕಂಥ ನಿಧಿಯನ್ನ ಕೊಟ್ಟಿರ್ತಕ್ಕಂಥದ್ದು ಆಧ್ಯಾತ್ಮದ ತವರೂರು ಅಂತಂದ್ರೆ ಅದು ಭಾರತ ದೇಶ. ಎಷ್ಟೋ ದೇಶಗಳದಾವ, ಆದ್ರೆ ಎಲ್ಲಾ ದೇಶಗಳಿಗೂ ಕೂಡ ಭಾರತದಷ್ಟು ಕಿಮ್ಮತ್ತಿಲ್ಲ. ಭಾರತ ಅಂದ್ರ ಎಲ್ಲಾ ದೇಶಕ್ಕೂ ಕೂಡ ಆಧ್ಯಾತ್ಮದ ತವರೂರು ಅಂತ ಕರೀತಾರ. ನಾವು ಇಲ್ಲಿರೋರಿಗೆ ಗೊತ್ತಿಲ್ಲ ಅಷ್ಟೇ. ನಾವು ಭಾರತ ದೇಶದೊಳಗೆ ಹೇಳ್ತಿರ್ತೀವಿ, ನಾವು ಹಿಸ್ಟ್ರಿ ಎಲ್ಲ ಓದ್ತೀವಿ, ಇತಿಹಾಸವನ್ನು ಓದಿ ಒಂದಿಷ್ಟು ಅಂತೀವಿ. ಭಾರತ ದೇಶದಿಂದ ಬ್ರಿಟಿಷ್ ಬಂದ್ರು, ಅವ್ರು ಬಂದ್ರು, ಮುಸಲ್ಮಾನ್ ಬಂದ್ರು, ಎಲ್ಲಾರು ಬಂದ್ರಪ್ಪ, ಪೋರ್ಚುಗೀಸರು ಬಂದ್ರು. ಬಂದು ಇಲ್ಲಿ ಸಂಪತ್ತನ್ನ ಒಯ್ದ್ರು ಹೆಂಗ್ ಹೋದ್ರು? ಆನಿ ಮ್ಯಾಗ ಹೋದ್ರು, ಕುದುರೆ ಮ್ಯಾಗ ಹೋದ್ರು, ಹಡಗನ್ಯಾಗ ಹೊತ್ಕೊಂಡು ಹೋದ್ರು. ನಾವ್ ಹೇಳ್ತೀವಿ ಎಲ್ಲಾ ಸಂಪತ್ತು ಹೋದ್ರು ಅಂತ. ಆದ್ರೆ ನಮ್ಮ ಭಾರತದ ಸಂಪತ್ತು ಏನು ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ವಜ್ರ ವೈದೂರ್ಯ ಇದ ನಮ್ಮ ಸಂಪತ್ತು ಅಂತ ತಿಳ್ಕೊಂಡೀವಿ. ಆದ್ರೆ ನಮ್ಮ ದೇಶದ ಸಂಪತ್ತು ಇದಲ್ಲ. ನಮ್ಮ ದೇಶದ ಸಂಪತ್ತು ಏನು ಅನ್ನೋದು ಹೊರದೇಶದವ್ರಿಗೆ ಗೊತ್ತಿತ್ತು. ಹೊರದೇಶದೊಳಗಿರ್ತಕ್ಕಂಥವ್ರಿಗೆ ಇಡೀ ದೇಶವನ್ನ ಗೆದ್ದಿರ್ತಕ್ಕಂಥವ ಅಲೆಕ್ಸಾಂಡರ್, ಇಡೀ ಪ್ರಪಂಚವನ್ನ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್, ಅವ್ರ ಗುರುಗಳು ಅರಿಸ್ಟಾಟಲ್. ಇಡೀ ಎಲ್ಲಾ ದೇಶಗಳನ್ನು ಗೆದ್ದು ಕೊನೆಯದಾಗಿ ಭಾರತ ದೇಶವನ್ನು ಗೆಲ್ಲಬೇಕು ಅಂತ ಬರ್ತಾನೆ. ಬರ್ಬೇಕಾದ್ರೆ ಗುರುವಿನ ಆಶೀರ್ವಾದ ತಗೊಂಡ್ಬರ್ಬೇಕಂತ ಅರಿಸ್ಟಾಟಲ್ ಹತ್ರ ಹೋಗ್ತಾನ. ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನ, ಗುರುದೇವ, ಎಲ್ಲಾ ದೇಶಗಳನ್ನು ಕೂಡ ಗೆದ್ದನಪ್ಪ, ಕೊನೆಯದಾಗಿ ಭಾರತ ದೇಶವನ್ನು ಗೆಲ್ಲಕ್ಕಂತ ಹೊಂಟಿನಿ, ನಿನ್ನ ಆಶೀರ್ವಾದ ನನಗಿರ್ಲತ್ತ. ಆಶೀರ್ವಾದ ತಗೊಂಡು ಗುರುಗಳಿಗೆ ಕೇಳ್ತಾನ. ಮತ್ತೆ ನಾನು ಭಾರತ ದೇಶ ಗೆದ್ದ ಮ್ಯಾಗ ಗುರುಗಳ ನಿಮಗ ಅಲ್ಲಿಂದ ಏನು ಉಡುಗೊರೆ ತಗೊಂಡ್ಬರ್ಲಪ್ಪ, ಏನಾದ್ರೂ ತರ್ಲೇನು ಅಂತ ಕೇಳಿದ. ಆಗ ಆ ದೇಶದೊಳಗಿರ್ತಕ್ಕಂಥ ಗುರುಗಳು ಹೇಳ್ತಾರ, ಅರಿಸ್ಟಾಟಲ್ ಅವರು,
ನೋಡಪ್ಪ, ಭಾರತ ದೇಶವನ್ನ ಗೆಲ್ಲಾಕತ್ತು ಹೊಂಟಿ, ಆದ್ರೆ ಗೆಲ್ಲುದು ಅಷ್ಟು ಸುಲಭ ಅಲ್ಲ ಭಾರತ ದೇಶವನ್ನ. ಆದ್ರೂ ನೀ ಏನಾದ್ರೂ ಭಾರತ ದೇಶ ಗೆದ್ದಿ ಅಂತಂದ್ರ ಅಲ್ಲಿಂದ ನನಗ ಯಾವ ವಜ್ರ ವೈದುರ್ಯ ಬೇಕಾಗಿಲ್ಲ. ನೀ ನನಗೊಂದು ಉಡುಗೊರೆಯನ್ನು ತರಬೇಕಾಗಿತ್ತು ಅಂತಂದ್ರ, ನನಗೇನಾದ್ರೂ ನನಗೆ ಭಾರತ ದೇಶದಿಂದ ಕೊಡಬೇಕಾಗಿತ್ತು ಅಂತಂದ್ರ ಅಲ್ಲಿ ಇರ್ತಕ್ಕಂಥ ಒಬ್ಬ ವೀರ ಸನ್ಯಾಸಿ ಸಂತ ಶಿವಯೋಗಿಗಳನ್ನ ಕರ್ಕೊಂಡ್ಬಿಡು, ಅದ ನನಗೆ ಸಂಪತ್ತು ಅಂದ್ರು ಅವರು. ಅಂದ್ರೆ ನಮ್ಮ ಭಾರತದ ಸಂಪತ್ತು ಅಂದ್ರ ಇಲ್ಲಿರ್ತಕ್ಕಂಥ ಶರಣರು, ಸಂತರು, ಮಹಾತ್ಮರು, ಇವರ ನಮ್ಮ ದೇಶದ ಸಂಪತ್ತು. ಆಧ್ಯಾತ್ಮವೇ ನಮ್ಮ ದೇಶದ ಸಂಪತ್ತು. ಇದನ್ನ ಯಾರಿಗೂ ಕಸ್ಕೊಂಡು ಹೋಗಕ್ಕಾಗ್ಲಿಲ್ಲ, ಯಾರಿಗೂ ಲೂಟಿ ಮಾಡಕ್ಕಾಗ್ಲಿಲ್ಲ. ಯಾಕೆ ಎಷ್ಟೋ ವರ್ಷಗಳಿಂದ ಆಗಿ ಹೋಗಿರ್ತಕ್ಕಂಥ ಎಷ್ಟೋ ಆಳ್ವಿಕೆ ಮಾಡಿದ್ರು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಂತಂದ್ರ ಇವತ್ತು ನಾವು ಸಿದ್ದರಾಮೇಶ್ವರ ಪುರಾಣ ಕೇಳಕ್ ಇಷ್ಟು ಮಂದಿ ಸೇರಿವಲ್ಲ ಆಧ್ಯಾತ್ಮ, ಇದನ್ನ ಯಾರಿಗೂ ಕೂಡ ಕಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಯಾರ್ಯಾರಿಗೂ ಕೂಡ ಇದನ್ನು ಕಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ದೇಶದ ಸಂಪತ್ತು. ಅದಕ್ಕೆ ಇಂಥ ದೇಶ ಇದು ಆಧ್ಯಾತ್ಮದ ತವರೂರು ಅಂತ ಕರೆದ್ರು. ಅದಕ್ಕೆ ನಮಗೂ ಕೂಡ ಇಂಥ ದೇಶ ಐತಿಯಪ್ಪ. ಹಾಗಾದ್ರೆ ದೇಶಕ್ಕಾಗಿ ನಾವು ಒಂದಿಟ್ಟು ಏನಾರು ಕೊಡ್ಬೇಕಲ್ಲ. ಏನು ಕೊಡ್ಬೇಕಪ್ಪ? ನಾವೇನು ಹೋಗಿ ಬಾರ್ಡರ್ ಒಳಗೆ ನಿಂತ್ಕೊಂಡು ಗಣ್ಣು ತಗೊಂಡು ನಿಂದ್ರೋದು ಬೇಕಾಗಿಲ್ಲ. ನಾವು ಈ ದೇಶದೊಳಗೆ ಹುಟ್ಟಿವಿ ಅಂತಂದ್ರ, ಭಾರತಮ್ಮ ನಿನಗೆ ಹಲವಾರು ಮಕ್ಕಳಮ್ಮ, ಭಾರತಮ್ಮ ನಿನಗೆ ಹಲವಾರು ಮಕ್ಕಳಮ್ಮ, ಆದರೆ ನಿನ್ನ ಪೂಜಿಸುವರು ಕೇವಲ ಶಾಲಾ ಮಕ್ಕಳಮ್ಮ. ನಮ್ಮ ಪರಿಸ್ಥಿತಿ ಇಲ್ಲಿಗೆ. ಸುಮ್ಮನೆ ನಾವು ಬಾಯಿ ಮಾತಿಲ್ಲ ನಮ್ಮ ಭಾರತ ದೇಶ, ನಮ್ಮ ಭಾರತ ದೇಶ, ಇಷ್ಟೆಲ್ಲ ಭಾರತ ದೇಶ ಅಂತ ನಾವು ಅನ್ನೋರು ಶಾಲಿ ಒಳಗ 52 ಸೆಕೆಂಡ್ ರಾಷ್ಟ್ರಗೀತೆ ನಡೀತಿರ್ತೈತಿ. ಇಷ್ಟು ಮಂದಿ ಕುಂತೀರಿ, ಆ 52 ಸೆಕೆಂಡ್ ಯಾರು ನಿಂತು ಹೋಗಿರಿ? ಗೊತ್ತೈತಿ ನಮಗ. ರಾಷ್ಟ್ರಗೀತೆ ನಡೆಯಕತ್ತಂದ್ರೆ ಏನ್ ಮಾಡ್ಬೇಕು? 52 ಸೆಕೆಂಡ್ ನಿಂದಿರ್ಬೇಕಪ್ಪ. ಏನ ಕೆಲಸ ಇದ್ರು ಬಿಟ್ಟು ನಿಂದಿರ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಮತ್ತು ಗೊತ್ತಿದ್ರು ಕೂಡ ಯಾರು ನಿಂತೀವಿ ನಾವು? ಯಾರು ನಿಂತಿಲ್ಲ. ಯಾಕ? ನಮ್ಮ ಹೊಲ ಮನಿ ದುಡಿದ ಸಂಸಾರ ಒಡುದ 52 ಸೆಕೆಂಡ್ ನಮ್ಮ ದೇಶಕ್ಕೋಸ್ಕರ ಒಂದು ನಿಂದ್ರಾಕ ಕೂಡ ನಮಗ ಸಮಯ ಇಲ್ಲ. ಅಷ್ಟು ಏನಾಗಿವೆ ಅಂತಂದ್ರೆ ನಮ್ಮ ಸಂಸಾರದೊಳಗೆ ಮುಳುಗಿವ್ ನಾವು. ಆದ್ರೆ ನಮಗೊಂದಿಷ್ಟು ದೇಶಾಭಿಮಾನ ಇರಬೇಕು. ಸುಮ್ಮಿದ ಮಹಾರಾಷ್ಟ್ರ ಭಾಗದೊಳಗ ಮಹಾರಾಷ್ಟ್ರ ಐತೀವಿ, ಆದ್ರೆ ನಾವು ಮಾತಾಡೋ ಭಾಷೆ ಯಾವುದು? ಕನ್ನಡ. ಬರೀದಷ್ಟ ಮಹಾರಾಷ್ಟ್ರ, ಆದ್ರೆ ಎಲ್ಲ ಮಾತಾಡೋ ಭಾಷೆ ಕನ್ನಡ. ಅಂದ್ರೆ ಅದು ಮಾತೃಭಾಷೆ ಅಂತ. ಇದು ನೀವು ಯಾವ ಜನ್ಮಕ್ಕೆ ಎಷ್ಟು ಜನ್ಮ ಎತ್ತಿದ್ರು ಕೂಡ ಈ ಭಾಷೆ ಹೋಗಂಗಿಲ್ಲ. ನಾವಂತೀವಿ ಏನೋ ಕನ್ನಡ ಭಾಷೆ ಹೊಂಟೈತಿ, ಕನ್ನಡ ಭಾಷೆ ಹಾಳಾಗಕತಿ, ಕನ್ನಡ ಭಾಷೆ ನಶಿಸಿ ಹೊಂಟೈತಿ ಅಂತ. ಕನ್ನಡ ಎಂದೂ ಸಾಯೋದಿಲ್ಲ. ಇದೊಂದು ಮಾತು ನೆನಪಿಟ್ಕೊಂಡು, ಕನ್ನಡ ಎಂದಕ್ಕೂ ಸಾವಿಲ್ಲ. ಇದಕ್ಕೆ ಕನ್ನಡ ಮಾತಾಡೋರು ಸಾಯ್ಬೋದು, ಆದ್ರೆ ಕನ್ನಡಕ್ಕೆ ಸಾವು ಎಂದೂ ಇಲ್ಲ. ಇದು ಅಜರಾಮರವಾಗಿರ್ತಕ್ಕಂಥದ್ದು. ಎಂಥ ಜ್ಞಾನವ್ಯಾಪಿ ಮಸೀದಿಯೊಳಗೆ ಸಂಶೋಧನೆ ಮಾಡಿದ್ರ ಅಲ್ಲಿಯೂ ಕೂಡ ಕನ್ನಡ ಲಿಪಿಗಳಿದ್ದು. ಅಂದ್ರೆ ಅಷ್ಟು ಇಡೀ ಜಗತ್ತಿನಾದ್ಯಂತ ಕನ್ನಡ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದಿದು. ಹರಿಹರ, ರಾಘವಾಂಕ ಇವೆಲ್ಲ ಕವಿಗಳು ಬಂದಿದ್ದೆಲ್ಲೇ ಈ ಕನ್ನಡದಿಂದನ. ಅಷ್ಟೇ ಅಲ್ಲ, ಇವತ್ತು ನಾವು ಪೂಜೆಯನ್ನ ಮಾಡ್ತಕ್ಕಂಥ, ಇವತ್ತು ನಾವು ವಚನಗಳನ್ನ ಓದ್ತಕ್ಕಂಥ ಶರಣ ಪರಂಪರೆ ಅಂತಕ್ಕಂಥದ್ದು ಬಂದಿದ್ದು ಕೂಡ ಎಲ್ಲಿಯಿಂದ ಅಂದ್ರ ಅದು ನಮ್ಮ ಕನ್ನಡ ನಾಡಿನಿಂದನ. ಇಡೀ ಪ್ರಪಂಚಕ್ಕೆ ಅತುಮೂಲ್ಯವಾಗಿರ್ತಕ್ಕಂಥ ಉಡುಗೊರೆಯನ್ನ ಏನು ಕೊಟ್ಟದಪ್ಪ ಕನ್ನಡ ನಾಡು ಅಂತಂದ್ರೆ ಶರಣ ಮಹಾತ್ಮರನ್ನ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ನಾಡು. ಕನ್ನಡ ನಾಡಿನೊಳಗೆ ಹುಟ್ಟಿರ್ತಕ್ಕಂಥ ಮಹಾತ್ಮರು ಬಸವಣ್ಣನ ಉದಾಹರಣೆ ತಗೊಳ್ಳೋಣ ನಾವು. ಇವತ್ತು 12ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ಅಣ್ಣ ಬಸವಣ್ಣ ಜಗಜ್ಯೋತಿ, ಜಗತ್ತಿಗೆ ಗುರು ಆಗಿರ್ತಕ್ಕಂಥವನು. ಕೇವಲ ನಮ್ಮ ಕರ್ನಾಟಕ ಕಟ್ಟ ಸೀಮಿತ ಆಗಲಿಲ್ಲ ಬಸವಣ್ಣ. ಅವನ ವಚನಗಳು, ಅವನ ಸಿದ್ಧಾಂತಗಳು, ಅವನ ತತ್ವಗಳು ಅಮೇರಿಕಾದವರು ಕೂಡ ಪಾಲಿಸ್ತಾರ. ಕೇವಲ ಬಸವಣ್ಣನ ಟ್ಯಾಚು, ಬಸವಣ್ಣನ ಮೂರ್ತಿ, ಬಸವಣ್ಣನ ವಚನಗಳು ಇಲ್ಲಿ ಅಷ್ಟೇ ಇಲ್ಲ. ಅಮೇರಿಕಾದೊಳಗೂ ಕೂಡ ಬಸವಣ್ಣನ ವಚನಗಳನ್ನ ಕನ್ನಡದೊಳಗೆ ಇರ್ತಕ್ಕಂಥವ್ನು ಇಂಗ್ಲಿಷ್ನೊಳಗೆ ಟ್ರಾನ್ಸ್ಲೇಷನ್ ಮಾಡಿ ಅಲ್ಲಿಯೂ ಕೂಡ ಬಸವಣ್ಣನ ಮೂರ್ತಿ ಮಾಡಿ ಅವರು ಬಸವಣ್ಣನ ವಚನಗಳನ್ನ ಓದ್ತಾರ ಅಂತಂದ್ರೆ ಇದು ನಮ್ಮ ಕನ್ನಡ ನಾಡಿನ ತಾಕತ್ತು ಅನ್ನೋದು. ಈಗ ಸೊಲ್ಲಾಪುರ ಇರ್ಬೋದು, ಆಗ ಇಲ್ಲಿ ಎಲ್ಲರೂ ಕೂಡ ಕನ್ನಡಿಗರೇ ಇದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಬಸವಣ್ಣನ ಪ್ರಭಾವನ ಹಂಗಿತ್ತ 12ನೇ ಶತಮಾನದೊಳಗ. ಯಾಕೆ ಬಸವಣ್ಣ ಬಂದಿದ್ದು ಈ ಕಡೆ ಇಲ್ಲ, ಕಲ್ಯಾಣಕ್ಕೆ ಹೋಗ್ಬೇಕಾಗಿತ್ತಂದ್ರ. ಯಾಕೆ ಅಲ್ಲಮ್ಮ ಪ್ರಭುದೇವರು ಬಂದಿದ್ದು ಇಲ್ಲೇ. ಎಲ್ಲರೂ ಹಾದು ಹೋಗಿ ಹೋಗಿ ಅವ್ರ ಹೆಜ್ಜೆ ಎಲ್ಲೆಲ್ಲಿ ಮೂಡ್ಯಾವ ಅಲ್ಲಿ ಎಲ್ಲ ಕನ್ನಡ ಅಂತಕ್ಕಂಥದ್ದು ಉಳಿದು ಬಿಟ್ಟೈತಿ. ಅದನ್ನ ಎಂದೂ ನಡ್ಸೋಕ್ಕಾಗಂಗಿಲ್ಲ. ಭಾಳ ಅಂದ್ರೆ ಇವ್ರು ಏನ್ ಮಾಡ್ಬೋದು, ನಮಗೆ ಶಾಲೆಯೊಳಗೆ ಬದಲು ಮಾಡ್ಬೋದು, ನಮ್ಮ ಸರ್ಟಿಫಿಕೇಟ್ ಬದಲು ಮಾಡ್ಬೋದು, ಅದರ ರಕ್ತದೊಳಗಿದ್ದಿದ್ದು ಎಂದೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮಾತೃಭಾಷೆ ಅಂತ ಕರೆದ್ರ ಅವರು. ಈಗ ನೀವು ಹೊಂಟಿರ್ತೀರಿ ಸುಮ್ಮ ಹಂಗ ದಾರಿ ಒಳಗೆ ಹೋಗಾಗಪ್ಪ, ಅಚಾನಕ ಮುಳ್ಳು ಚುಚ್ಚತತಿ ಏನಂತೀರಿ? ಕಾಲಿಗೆ ಮುಳ್ಳು ಚುಚ್ತಾವಿಲ್ಲ ನಿಮಗ? ಚುಚ್ಚಿದ್ರೆ ಏನಂತೀರಿ? ಅವ್ವ ಅಂತೀರಿಲ್ಲ?
ಮತ್ತೆ ಖುಷಿಯಿಂದ ಅವ್ವ ಅಂತೀರ, ಅವ್ವ ಅಂತ ಬರುತ್ತಿಲ್ಲ, ನೋವಾಗುತ್ತಿಲ್ಲ. ನೋವಾದಾಗ ಬರೋ ಮಾತು ಯಾವುದು? ಯಾರಿಗೆ ನೋವಾದ್ರೂ ಕೂಡ ಬಾಯಾಗ ಬರೋದೇನೋ ಅವ್ವ ಅನ್ನೋ ಪದನ ಬರ್ತೈತಿ. ನೀ ಎಷ್ಟ ಇಂಗ್ಲಿಷ್ ಕಲ್ತಿ ಅಂದ್ರು ಮಮ್ಮಿ ನೋವಾಗೈತಂತೀರನ? ಮುಳು ಚುಚ್ಚನ ಡ್ಯಾಡಿ ಅಂತೀವನ್ನ? ಮುಳು ಚುಚ್ಚಿದ್ರೆ ಅನ್ನೋದೇನ್ ನಾವು ಅವ್ವ ಅಂತನ ಅಂತೀವಿ. ಯಾವಾಗ ನೋವಾಗುತ್ತೋ ಮನುಷ್ಯನಿಗೆ ಆಗ ಮೊದಲು ಬರ್ತಕ್ಕಂಥ ಮಾತು ಅದು ಅಮ್ಮ ಅನ್ನೋದು ಬಿಟ್ರೆ ಮತ್ತೇನು ಬರಂಗಿಲ್ಲ. ಅದಕ್ಕ ಮಾತೃಭಾಷೆ ಅಂತ ಕರೆದ್ರು. ಅದು ನಮ್ಮ ಕನ್ನಡ ಭಾಷೆ, ಮಾತೃಭಾಷೆ. ಇಂತಹ ಒಂದು ಕನ್ನಡ ನಾಡಿನೊಳಗ ಸೊನ್ನಲಗಿಪುರ ಅಂತ ಕರೆದ. ಈ ಸೊನ್ನಲಗಿಪುರ ಈಗೆಲ್ಲ ಏನಂತೀವಿ ಅದಕ್ಕ? ಸೊಲ್ಲಾಪುರ, ಸೊಲ್ಲಾಪುರ, ಸೊಲ್ಲಾಪುರ ಅಂತೀವಿ. ಇಂಥ ಸೊನ್ನಲಗಿಪುರ ಆಗಿದ್ದಿದ್ದು ಸೊನ್ನಲಗಿಪುರ. ಅದಕ್ಕಿಂತಲೂ ಪೂರ್ವದೊಳಗ ಸುವರ್ಣಪುರ ಅಂತನೂ ಕರಿತಿದ್ರು ಸೊಲ್ಲಾಪುರ್ಗೆ. ಸೊನ್ನಲಗಿ ಅನ್ನೋಕ್ಕಿಂತ ಮುಂಚಿತವಾಗಿ ಸುವರ್ಣಪುರ. ಸುವರ್ಣಪುರ ಇದ್ದಿದ್ದು ಸೊನ್ನಲಗಿಪುರ. ಸೊನ್ನಲಗಿ ಆದ್ಮ್ಯಾಗ ಈಗ ಸೊಲ್ಲಾಪುರ ಅಂತ ಈಗ ಬಂತಂದೈತಿ. ಹಂಗ ಸೊನ್ನಲಗಿಪುರ ಆಗಿರ್ತಕ್ಕಂಥ ಸೊನ್ನಲಗಿಪುರದೊಳಗ ವೀರಶೈವ ಸಿದ್ಧಾಂತವನ್ನ ಪಾಲಿಸ್ತಕ್ಕಂತಹ ಲಿಂಗಾಯತ ಸಮುದಾಯದೊಳಗ ಒಕ್ಕಲಿಗರ ಮನೆತನ, ಕೃಷಿ ಕಾಯಕವನ್ನ ಮಾಡ್ತಾ ಇರ್ತಕ್ಕಂಥ ಮನೆತನದೊಳಗ ಪರಮಾತ್ಮ ಹೇಳಿದ ಹಾಗೆ ಯಾವಾಗ ಭೃಂಗೀಶ್ವರ ಶಾಪವನ್ನು ಕೊಟ್ಟಿರ್ತಾನೋ ಪರಮಾತ್ಮ ಹೇಳ್ತಾನ, ನೋಡ್ರಪ್ಪ ನೀವು ಭಾರತ ದೇಶದೊಳಗ ಕರ್ನಾಟಕದೊಳಗ ಸೊನ್ನಲಗಿಪುರ, ಆ ಸೊನ್ನಲಗಿಯೊಳಗ ಒಕ್ಕಲಿಗರ ಮನೆತನದೊಳಗ ನೀವು ಜನ್ಮವನ್ನ ತಾಳಿ, ಅಲ್ಲಿ ನೀವು ಸೊಲ್ಲಾಪುರದೊಳಗ ಜನ್ಮವನ್ನ ತಾಳಿರ್ತಕ್ಕಂಥವ್ರು, ಅಲ್ಲಿ ಕೂಡ ಏನು ಆ ಮನೆತನ ಹೆಂಗಿರ್ಬೇಕು? ಅಷ್ಟಾವರಣ ಪಂಚಾಚರ ಶತಸ್ಥಲಗಳನ್ನ ಪಾರಾಯಣ ಮಾಡ್ತಕ್ಕಂಥ ಮನೆತನದೊಳಗ ಜನ್ಮವನ್ನು ತಾಳಬೇಕು. ಯಾಕಂದ್ರೆ ಜಗತ್ತನ್ನು ಉದ್ಧಾರ ಮಾಡ್ಬೇಕಾಗಿತ್ತಂದ್ರ ಇವೆಲ್ಲಾ ಬೇಕಾಗ್ತಾವು. ಯಾರು ಅಷ್ಟಾವರಣಗಳು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ, ಅದಕ್ಕೆ ಅದನ್ನ ಪಾರಾಯಣ ಮಾಡಬೇಕು. ನಾವು ಮಂಗಳಾರತಿ ಮಾಡಾಗ ಅಂತಿರ್ತೀವಲ್ಲ, ಅಷ್ಟಾವರಣದ ಸ್ಥೂಲವಯ್ಯ ಅಂತ ಹೇಳ್ತೀವಿ ದೇಹ. ಹಂಗ ಆ ಅಷ್ಟಾವರಣಗಳನ್ನ ಪಾಲಿಸ್ತಕ್ಕಂಥ ಮನೆತನ ಅದು ಒಕ್ಕಲಿಗರ ಮನೆತನ. ಅವರಿಗೆ ಕೂಡು ಒಕ್ಕಲಿಗರ ಮನೆತನ ಅಂತೂ ಕೂಡ ಕರಿತಿದ್ರು. ಆ ಮನೆತನದೊಳಗ ಗಂಡುಮವಾಗಿ ಜನಿಸಿರ್ತಕ್ಕಂಥವನು ಮುದ್ದುಗೌಡ. ಮುದ್ದುಗೌಡ ಸೊಲ್ಲಾಪುರದೊಳಗ ಒಕ್ಕಲಿಗರ ಮನೆತನದೊಳಗ ಜನಿಸ್ತಾನ. ಶಾಪವನ್ನ ಪಡೆದಿರ್ತಕ್ಕಂಥವನ ಪತ್ನಿ ಮಂಗಳವಾಡಿಯೊಳಗ ಆ ಒಕ್ಕಲಿಗ ಮನೆತನದೊಳಗ ಜನಿಸ್ತಾರ. ಹೀಗೆ ಬೇರೆ ಬೇರೆ ಮನೆತನದೊಳಗ ಜನಿಸಿರ್ತಕ್ಕಂಥ ಇವರು ಇಬ್ಬರು ಕೂಡ ಆ ಸಂಪ್ರದಾಯದಂತೆ ಬೆಳಿತಾ ಬೆಳಿತಾ ಮುಂದ ಆ ಪರಮಾತ್ಮನ ಇಚ್ಛೆ ಇರ್ತೈತಿ. ಆ ಪರಮಾತ್ಮನ ಇಚ್ಛೆಯಂತೆ ಆ ಇಬ್ಬರಿಗೂ ಕೂಡ ಮದುವೆ ಆಗ್ತೈತಿ. ಸುಗ್ಗಲಾದೇವಿ ಅಂತಕ್ಕಂಥ ಹೆಸರನ್ನ ಇಡ್ತಾರ. ಪರಮಾತ್ಮನ ಇಚ್ಛೆನಂತೆ ಮುದ್ದುಗೌಡ ಸುಗ್ಗಲಾದೇವಿಯ ಮದುವೆಯಾಗತೈತಿ. ಯಾವಾಗ ಮದುವೆ ಆಯ್ತು, ಮದುವೆ ಆದ್ಮೇಲೆ ಸೊನ್ನಲಗಿಪುರದೊಳಗ ಸಂಸಾರ. ಆ ಸಂಸಾರ ಹೆಂಗಿತ್ತಪ್ಪ? ಮುದ್ದುಗೌಡ ಸುಗ್ಗಲಾದೇವಿ ಅಂತಂದ್ರ ಇವರಿಬ್ಬರು ಕೂಡ ಪಾರ್ವತಿ ಪರಮೇಶ್ವರನಂಗ ಸಂಸಾರವನ್ನು ಮಾಡಿರ್ತಕ್ಕಂಥವ್ರು. ಸೊನ್ನಲಗಿಪುರದೊಳಗೆ ಇರ್ತಕ್ಕಂಥವ್ರು ಎಲ್ಲರೂ ಇವರ ಸಂಸಾರವನ್ನು ನೋಡ್ತಿದ್ರು. ಗಂಡ ಮನೆ ಹೊರಗ ಜಂಗಮರ ದಾಸೋಹವನ್ನು ಮನೆಗೆ ಕರ್ಕೊಂಡ್ಬಂದ್ರ ಮನೆಯೊಳಗಿರ್ತಕ್ಕಂಥ ಸುಗ್ಗಲಾದೇವಿ ಒಂದು ದಿವಸ ಕೂಡ ಮುದ್ದುಗೌಡನಿಗೆ ನೀ ಅವ್ರನ್ನ ಕರ್ಕೊಂಬೇಡ ಇವ್ರನ್ನ ಕರ್ಕೊಂಡ್ಬರ್ಬೇಡ ಅನ್ಲಿಲ್ಲ. ಗಂಡನಿಗೆ ತಕ್ಕಂಥ ಹೆಂಡತಿಯಾಗಿ ಸುಗ್ಗಲಾದೇವಿ ಕೂಡ ಬಂದಿರತಕ್ಕಂಥ ಅತಿಥಿಗಳನ್ನ ಸತ್ಕಾರ ಮಾಡ್ತಿದ್ಲು. ಇವರ ಸಂಸಾರವನ್ನ ಮಾಡಿ ಸೊನ್ನಲಗಿಪುರದೊಳಗೆ ಹೆಸರು ಬಿದ್ದು ಬಿಡ್ತೈತಿ. ಸಂಸಾರ ಇದ್ರೆ ಹೆಂಗಿರ್ಬೇಕಪ್ಪ? 11ನೇ ಶತಮಾನದೊಳಗ ಜೇಡರ ದಾಸಿಮಯ್ಯನ ಸಂಸಾರ ಹೆಂಗಿತ್ತು ಹಂಗ ಮುದ್ದುಗೌಡ ಸುಗ್ಗಲಾದೇವಿ ಸಂಸಾರ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುವುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆತಂತೆ ಅಂತ. ಸತಿಪತಿಗಳು ಹೆಂಗಿರ್ಬೇಕು ಅಂತಂದ್ರ ಸಂಖ್ಯಾಶಾಸ್ತ್ರದೊಳಗೆ ಬರ್ತಕ್ಕಂಥ 63 ಇದ್ದಂಗಿರ್ಬೇಕು. 63 ನೋಡ್ರೇನು? ಈ ಕಡೆ 63 ಅಂದ್ರೆ ತಿಳಿತೈತೇನೋ ಇಲ್ಲ ರೀ? ತಿಳಿತೈತಲ್ಲ? 63 6 ಮತ್ತು 3 ಅವು ಎರಡು ಏನಾಗಿರ್ತಾವು? ಒಂದಕ್ಕೊಂದು ಮುಖ ನೋಡ್ತಿರ್ತಾವು. ಅಂದ್ರ ಗಂಡ 6 ಇದ್ರೆ ಹೆಂಡತಿ 3 ಇರ್ಬೇಕು. ಅಂದ್ರೆ ಇಬ್ರು ಮುಖ ನೋಡ್ಬೇಕು. ಅಂದ್ರೆ ಅದು ಸಂಸಾರ ಅಂತ. ಅದ ಉಲ್ಟಾ ಆಗಿಬಿಟ್ರೆ 66 ಹೋಗಿ 36 ಆದ್ರೆ ಗಂಡ ಈ ಕಡೆ ಮಾರಾಗೆ ಹೆಂಡತಿ ಈ ಕಡೆ ಮಾರಾಗೆ. ಹಿಂಗಾದ್ರೆ ಸಂಸಾರ ಅನ್ನಂಗಿಲ್ಲ. ಇದಕ್ಕ ಸಂಸಾರ ಅಂದ್ರ ಇಬ್ರು ಗಂಡ ಹೆಂಡತಿ ಅರೆತು ಬೆರೆತು ಬಾಳ್ಬೇಕು ಅಂತ. 63 ಇದ್ದಂಗ ಯಾವಾಗಲೂ ಕಷ್ಟನ ಬರ್ಲಿ ಸುಖಾನ ಬರ್ಲಿ ಜಗಳ ಬರ್ಲಿ ಏನೇ ಬಂದ್ರು ಅವ್ರಿಬ್ರು ಏನ್ ಮಾಡ್ಬೇಕು? ಮುಖ ನೋಡ್ಕೊಂಡ ಆ ಜಗಳವನ್ನ ಪರಿಹಾರ ಮಾಡ್ಕೋಬೇಕು. ಇಲ್ಲ ಆ ಕಡೆ ಮಾರಾಗ ಈ ಕಡೆ ಮಾರಾಗ ಇದ್ರು ಅಂತಂದ್ರ
ಅದು ಅಮೃತದೋಳು ವಿಷ ಬೆರತಂತೆ ಅಂತ ಹೇಳಿದ್ರು. ಹಂಗ ಇಲ್ಲಿ ಮುದ್ದುಗೌಡ ಸುಗ್ಗಲಾದೇವಿ ಇವ್ರ ಸಂಸಾರ ಹೆಂಗಪ್ಪ? ಜೇಡರದಾಸಿನ ಸಂಸಾರ 63 ಇದ್ದಂಗ ಎಷ್ಟು ಚಂದ ಸಂಸಾರಪ್ಪ. ಯಾರ ಹೊಸದಾಗಿ ಮದುವೆ ಆದ್ರು ಅಂತಂದ್ರ ಹೆಂಗ ಬದುಕಬೇಕು ಅಂತಂದ್ರ ಅಲ್ಲಿ ನೋಡ್ರಿ, ಹೋಗ್ರಿ ಕೂಡು ಒಕ್ಕಲಿಗರ ಮನೆತನದೊಳಗ ಸುಗ್ಗಲಾದೇವಿ ಅದಾಳ, ಮುದ್ದುಗೌಡ ಅದಾನ, ಅವ್ರನ್ನ ನೋಡಿ ಸಂಸಾರ ಮಾಡ್ರಿ ಅಂತಕ್ಕಂಥದ್ದು ಬರ್ತಿತ್ತು ಎಲ್ಲರಿಗೆ. ಹಿಂಗ ಸಂಸಾರ ನಡೀತಕ್ಕಂಥ ಬಹಳ ಚಂದ ಸಂಸಾರ ನಡೆದಿತ್ತು. ಆದ್ರೆ ಆ ಪರಮಾತ್ಮನಾಗಿರ್ತಕ್ಕ ಭೃಂಗಿಯ ಶಾಪ ಒಂದಿತ್ತಲ್ಲ ಇವರಿಬ್ಬರ ಮೇಲೆ. ಯಾವಾಗ ಅವಮಾನವನ್ನ ಮಾಡಿದ್ರು, ನಕ್ಕಿದ್ರು, ಆ ಶಾಪ ಇವರಿಗೂ ಕೂಡ ಒಂದಿಷ್ಟು ತಗಲುತ್ತೈತಿ. ಮದುವೆಯಾಗಿ ಎಷ್ಟೋ ವರ್ಷ ಆತು, ಆದ್ರೆ ಸಂತಾನ ಇಲ್ಲ. ಊರೊಳಗಿರೋರೆಲ್ಲರೂ ನೋಡಿ ನಗವ್ರು. ಏನು ಮಾಡೋದು? ಬಹಳ ಚಂದ ಶಿವಪೂಜೆ ಮಾಡ್ತಾರ, ಜಂಗಮ ದಾಸೋಹ ಮಾಡ್ತಾರ, ಆದ್ರ ಆ ಪರಮಾತ್ಮ ಇವರಿಗೆ ಮಕ್ಕಳ ಕೊಟ್ಟಿಲ್ಲ ಅನ್ನೋದು ನಗೋದು, ಅವಮಾನ ಮಾಡೋದು. ಮನೆ ಆಗಿರೋ ಗಂಡ ಮಕ್ಕಳಿಗೆ ಬಹಳ ದುಃಖ ಅನ್ಸಂಗಲ್ರಿ, ಮಕ್ಕಳು ಆಗ್ಲಿಲ್ಲ, ಸಂತಾನ ಇಲ್ಲ ಅಂತಂದ್ರ. ಯಾಕೆ ಹೊರಗೆ 108 ಕೆಲಸ ಇರ್ತಾವ, ಆ ಕೆಲಸದೊಳಗೆ ಮುಳುಗಿ ಬಿಡ್ತಾನೆ. ಆದ್ರೆ ಮನಿಯೊಳಗೆ ಇರ್ತೈತಲ್ಲ ಹೆಣ್ಣು ಜೀವ, ಹೆಣ್ಣಿಗೆ ಹೆಣ್ಣ ಶತ್ರು ಅಂತ ಹೇಳ್ತಾರ. ಮದುವೆ ಆಗಿ 2-3 ವರ್ಷ 4 ವರ್ಷ ಮಕ್ಕಳು ಆಗ್ಲಿಲ್ಲ ಅಂತಂದ್ರ ಆಕಿಗೊಂದು ಹೆಸರು ಇಟ್ಟ ಬಿಡೋದು. ಏನ್ರಿ? ಏನ್ ಹೆಸರು? ಬಂಜಿ. ಯಾವುದರ ಒಂದು ಕಾರ್ಯ ನಡೀತಿರ್ತೈತಿ, ಮಕ್ಕಳು ಆಗದೆ ಇರ್ತಕ್ಕಂಥ ಹೆಣ್ಮಗಳು ಆ ಕಾರ್ಯದೊಳಗ ಯಾರೋ ಒಂದಿಟ್ಟು ಆರತಿ ಮಾಡು ಅಂದಾಗ ಆರತಿ ಕೈಯಾಗ ತಗೊಂಡು ಆರತಿ ಮಾಡಕ್ ಹೋಗಿರ್ತಾಳ. ಕುಂತವ್ರು ಸುಮ್ ಕುಂದ್ರಂಗಿಲ್ಲ, ತೊಡಿ ಚೂಟೇ ಬಿಡುದು. ಯಾಕೆ? ಆಕಿಗೆ ಮಕ್ಕಳಾಗಿಲ್ಲ, ಆರತಿ ಹಿಡ್ದಾಳ ನೋಡು, ಇಸ್ಗೋ ಮೊದಲು ಆರತಿ ಕುಂದ್ರ ತೇಳಕ್ಕಿಗೆ. ಎಷ್ಟು ನೋವಾಗಕ್ಕಿಲ್ಲ ಹೆಣ್ಮಗಳಿಗೆ ಕೈಯನ್ನ ಆರತಿ ಕಸ್ಕೊಂಡ್ರ. ಆಕಿಗೆ ಬಂಜಿ ಬಂಜಿ ಬಂಜಿ, ಮರುಭೂಮಿ, ಗೊಡ್ಡಿ ಎಮ್ಮಿ, 108 ಹೆಸರು ಕರೆದು 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 ನೋವನ್ನು ಕೊಟ್ಟು ಬಿಡುದು. ಅದಕ್ಕೆ ಹೆಣ್ಣಿಗೆ ಹೆಣ್ಣ ಶತ್ರು ಅಂತ ಹೇಳ್ತಾರ. ಮಕ್ಕಳು ಆಗಿಲ್ಲ ಅಂತಂದ್ರೆ ಅವ್ರ ತಪ್ಪಿರಂಗಿಲ್ಲ, ಪರಮಾತ್ಮನ ಶಾಪಗಳಿರ್ತಾವ, ಅವ್ರವ್ರ ಕರ್ಮಗಳಿರ್ತಾವ. ಅಂತವ್ರು ಇದ್ರು ಅಂತಂದ್ರ ಮೊದಲು ಅಂತವ್ರನ್ನ ಕರೆದ, ಯವ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡವ, ಪರಮಾತ್ಮ ಕೊಟ್ಟಾಗ ಕೊಡ್ತಾನ, ಏನ್ ಆಗಂಗಿಲ್ಲವ ಅಂತ ಸಮಾಧಾನ ಮಾಡೋವ್ರಿಲ್ಲ. ಆಕಿಗೆ ಚುಚ್ಚಿ ಮಾತಾಡಿ ಆಕಿ ಯಾವಾಗ ಅಳಸ್ಲಿ ಅಂತಕ್ಕಂಥವ್ರ ಬಹಳ ಮಂದಿ. ನಮ್ಮ ಜನ ಒಂದಿಷ್ಟು ಯಾರೋ ನಗಾಕತಾರ ಅಂತಂದ್ರ ಅವ್ರನ್ನ ನೋಡಿ ನಾವು ನಗಬೇಕು ಅನ್ನೋದಿಲ್ಲ, ಯಾವಾಗ ಅವ್ರನ್ನ ಅಳಸ್ಲಿ ಅಂತಕ್ಕಂಥದ್ದು ಬಹಳ ಮಂದಿಗೆ. ಒಂದು ಹೆಣ್ಮಗಳಿಗೆ ಹಿಂಗ ಮದುವೆಯಾಗಿ ಒಂದು 7-8 ವರ್ಷ ಮಕ್ಕಳಾಗಿದ್ದಿಲ್ಲ ಪಾಪ. ಆ ಹೆಣ್ಮಗಳಿಗೆ ಮಕ್ಕಳಾಗಿದ್ದಿಲ್ಲ. ಒಂದು ಓಣಿ, ಆ ಓಣಿ ತುಂಬಾ ಮಕ್ಕಳು ಆಟ ಆಡು, ಸಣ್ಣ ಹುಡುಗರು ಹೆಂಗ ಆಟ ಆಡ್ತಿರ್ತಾರ, ಆಟ ಆಡ್ತಕ್ಕಂಥ ಮಕ್ಕಳು ಈಕಿ ಕಟ್ಟಿ ಮ್ಯಾಗ ಹೊರಗೆ ಕೂತಿರ್ತಾಳ. ಹೊರಗೆ ಕೂತಾಗ ಒಂದು ಹುಡುಗ ಓಡಿ ಬರ್ತಿರ್ತೈತಿ, ಆಟ ಆಡ್ಕೊತ ಓಡಿ ಬರಾಗ ಆಕಿ ಮನಿ ಮುಂದೆ ಜಾರ್ ಬಿದ್ದು ಬಿಡ್ತದ ಕೂಸು. ಯಾವಾಗ ಆ ಕೂಸು ಜಾರ್ ಬಿತ್ತು, ಪಾಪ ಹೆಣ್ಮಗಳ ಮಕ್ಕಳು ಇದ್ದಿದ್ದಿಲ್ಲ, ಆದ್ರೆ ಮಕ್ಕಳ ಮ್ಯಾಗ ಭಾಳ ಪ್ರೀತಿ. ಎದ್ದಾಕೆ ಏನ್ ಮಾಡ್ತಾಳ, ಆ ಹುಡುಗನ ಎಬ್ಬಸ್ತಾಳ. ಯಪ್ಪ ಸಕಾಸ ಆಟ ಆಡಕ್ ಬರಂಗಿಲ್ಲೇನೋ, ಸಕಾಸ ಹೋಗಾಕ್ ಬರಂಗಿಲ್ಲೇನೋ, ಎದ್ದೇಳಪ್ಪ ಎದ್ದೇಳು ಅಂತ ಎಬ್ಬಿಸಿದ್ಲು. ಎಬ್ಬಿಸಿ ಆ ಹುಡುಗನ ಕೈ ಒರೆಸ್ತಾಳ, ಕಾಲು ಒರೆಸ್ತಾಳ, ತಲೆ ಒರೆಸ್ತಾಳ, ತಲೆ ಮ್ಯಾಗ ಸಾವರಾಡ್ತಾಳ, ಕೈ ನೋಡ್ತಾಳ. ಒಂದಿಷ್ಟು ಮೊಳಕೈ ಕೆತ್ತಿರ್ತೈತಿ, ಒಂದಿಷ್ಟು ಮೊಳಕಾಲ ಕೆತ್ತಿರ್ತೈತಿ. ಯಪ್ಪ ಏನು ರಗತು ಬರಾಕತ್ತಲ್ಲ ಅಂದಾಕೆ, ಅದು ಯಾರ ಮಗು ಅಂತ ಗೊತ್ತಿಲ್ಲ, ಒಂದಿಷ್ಟು ವಿಚಾರ ಮಾಡಂಗಿಲ್ಲ, ಬಡ ಬಡ ತನ್ನ ಸಿರಿ ಸೆರಗ್ ಹರಿತಾಳ. ಸೆರಗ್ ಹರಿದ ಆ ಮಗುವಿಗೆ ಕೈಗಟ್ಟು ಕಾಲಿಗಟ್ಟು ಕಟ್ಟಿದ್ಲು. ಯಾವಾಗ ಹಿಂಗ ಕಟ್ಟಿದ್ಲು, ಕಟ್ಟಿ ಮೆಲ್ಲ ಒರೆಸಿ ಆ ಮಗನ ತಲೆ ಮ್ಯಾಗ ಮುದ್ದಿನಿಂದ ಸವರಾಕ್ ಹೋಗ್ತಾಳ. ಆ ಬಿದ್ದಿರ್ತಕ್ಕಂಥ ಹುಡುಗನ ಅವು ದೂರಿಂದ ಬರ್ತಿರ್ತಾಳ. ಬಂದು ನೋಡಿದಾಕೆ ಅಂತಾಳ, ಏ ಬಂಜಿ ನನ್ನ ಮಗನ ಮುಟ್ಟಬಾಡಲಿ ಅಂದ. ಏ ಬಂಜಿ ನನ್ನ ಮಗನ ಮುಟ್ಟಾಕ್ ಹೋಗ್ಬೇಡ, ನನ್ನ ಮಗನ ಮುಟ್ಟಿದ್ರ ನನ್ನ ಮಗಗೆ ಏನಾರ ಆತಂದ್ರೆ ಏನ್ ಮಾಡ್ತಿಲಿ, ಮುಟ್ಟಾಕ್ ಹೋಗ್ಬೇಡ ಬಂಜಿ ನೀನು. ಎಷ್ಟು ದುಃಖ ಆಗಿರಕ್ಕಿಲ್ವ. ಬಿದ್ದಿರ್ತಕ್ಕಂಥ ಮಗುನಿಗೆ ಎತ್ತುಕೊಂಡಾಳ, ಎತ್ತಿ ಕೈಕಾಲು ಒರೆಸಿ ಸೆರಗ್ ಹರಿದ ಕಟ್ಟ್ಯಾಳಂದ್ರು ಕೂಡ ಕರುಣೆ ಇಲ್ಲ ಹೆಣ್ಮಗಳಿಗೆ. ನನ್ನ ಮಗನ ಮುಟ್ಟಾಕ್ ಹೋಗ್ಬೇಡ ಬಂಜಿ ಅಂದ್ಲಲ್ಲ. ಎಷ್ಟು ನೋವಾತ ಹೆಣ್ಮಗಳಿಗೆ. ಆ ಕಟ್ಟಿ ಮ್ಯಾಗ ಹೋಗಿ ಕೂತ ಪರಮಾತ್ಮನಲ್ಲಿ ಕೇಳ್ಕೊಳ್ತಾಳ, ಯಪ್ಪ ಪರಮಾತ್ಮ ಏನು ಬಾಳೆ ಇಟ್ಟು ಬಿಟ್ಟ್ಯೋ ನಾನು ಈ ಜನ್ಮದೊಳಗ, ಯಾವ ಜನ್ಮದೊಳಗೆ ಯಾವ ಕರ್ಮ ಯಾವ ಪಾಪ ಮಾಡಿದ್ನಪ್ಪ ನಾನು. ಈ ಬಂಜಿ 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 ಅಂತಕ್ಕಂಥ ಪದ ನನಗೆ ಕೇಳಕ್ ಆಗಾಕತ್ತಿಲ್ಲಪ್ಪ. ಒಂದು ಮಗು ಕೊಡೋ ನನಗ, ಹೆಣ್ಣರಾಗಲಿ ಗಂಡರಾಗಲಿ, ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ, ಬಂಜಿ ಎನ್ನುವ ಶಬ್ದ ಬಿಡಿಸೈ, ಬಂಜಿ ಎನ್ನುವ ಶಬ್ದ
ಬಿಡಿಸಯ್ಯ ಓ ಶಿವನೇ ಜೋಡೆರಡು ಕಾಯಿ ನಿನಗ ಒಡಿತೀನಿ ಜೋಡೆರಡು ಕಾಯಿ ನಿನಗ ಒಡಿತೀನಿ ಬಾಲಕರಿಲ್ಲದ ಬಾಲಿಕರ ಜನ್ಮ ಬಾಡಿಗೆ ಎದ್ದು ದುಡಿದಂಗ ಬಾಡಿಗೆ ಎದ್ದು ದುಡಿದಂಗ ಬಾಳಿ ಎಲೆಯ ಆಸುಂಡು ಬಿಸಿ ಒಗೆದಂಗ ಬಂಜಿಯ ಮನೆ ಮುಂದ ಅಂಜೂರಿ ಗಿಡ ಹುಟ್ಟಿ ಬಂಜಿಯ ಮನೆ ಮುಂದ ಅಂಜೂರಿ ಗಿಡ ಹುಟ್ಟಿ ಟೊಂಗೆ ಟೊಂಗೆಗಳಲ್ಲಿ ಗಿಳಿಳಿವು ಟೊಂಗೆ ಟೊಂಗೆಗಳಲ್ಲಿ ಗಿಳಿಕೂತು ಹೇಳವ ಬಂಜಿನ ಬದುಕು ಎರವರಿಗೆ ಬಂಜಿನ ಬದುಕು ಎರವರಿ ಇಲ್ಲ ಬಾಲಿನ ತರ ಬಂಜಿಯ ಮನೆಯಾಗ ಬಂದು ಸೊಸಿಲ್ಲ ಮಹಾನವಮಿ ಬನ್ನಿ ಮುಡಿಯಾಗ ಮಗನಿಲ್ಲ ಬನ್ನಿ ಮುಡಿಯಾಗ ಮಗನಿಲ್ಲ ಇಲ್ಲ ಬಾಲಿನ ತರ ಜನ್ಮ ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ ಬಂದಿ ಎನ್ನುವ ಶಬ್ದ ಬಿಡಿಸಯ್ಯ ಓ ಶಿವನೇ ಬಂದಿ ಎನ್ನುವ ಶಬ್ದ ಬಿಡಿಸಯ್ಯ ಪರಶಿವನೇ ಜೋಡೆರಡು ಕಾಯಿ ನಿನಗ ಒಡಿತೀನಿ ಜೋಡೆರಡು ಕಾಯಿ ನಿನಗ ಒಡಿತೀನಿ ಬಾಲಕರಿಲ್ಲ ಬಾಲಿಕರ ಜನ್ಮ ಬಾಡಿಗೆ ಎದ್ದು ದುಡಿದಂಗ ಬಾಡಿಗೆ ಎದ್ದು ದುಡಿದಂಗ ಬಾಳಿಲೆಯ ಆಸುಂಡು ಬೀಸಿ ಆಸುಂಡು ಬೀಸಿ ಆಸುಂಡು ಬೀಸಿ ಒಗೆದ ಪರಮಾತ್ಮಲ ಹೆಣ್ಮಕ್ಳು ತಿಳ್ಕೊತಾಳ ಯಪ್ಪಾ ಪರಮಾತ್ಮ ಈ ಬಂಜಿ 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 ಅಂತಕ್ಕಂಥ ಸೊಲ್ಲ ನಾ ಕೇಳಕ್ ಬಲ್ಯಪ್ಪ ನನಗೊಂದು ಮಗು ಕೊಡು. ಯಾವ ಮಟ್ಟಿಗೆ ಕೇಳ್ತಾಳಂದ್ರೆ ಹೆಣ್ಮಗಳು ಹೆಣ್ಣರ ಆಗಲಿ ಗಂಡರ ಆಗಲಿ ಅದು 100 ವರ್ಷ ಬಾಳ್ಬೇಕಂತಿಲ್ಲ. ಮುಂಜಾನೆ ಹುಟ್ಟಲಿ ಸಂಜೀಕ ಸಾಯಲಿ. ಅದು ಮುಂಜಾನೆ ಹುಟ್ಟೆ ಸಂಜೆಗೆ 70 ಸಾಯೋಲಕ್ಕಪ್ಪ. ನನಗ ಒಂದು ಸಾರಿ ಮಗು ಆತು ಅಂತಂದ್ರೆ ಸಾಕಲ್ಲಪ್ಪ. ನನಗ ಅಮ್ಮ ಅಂತ ಬಿಡ್ತಾರ. ಬಂಜಿ ಅಂತಕ್ಕಂಥದ್ದು ಹೋಗಿ ಬಿಡ್ತೈತಿ. ಒಂದು ಮಗು ಕೊಡಪ್ಪ ಅಂತ ಬೇಡ್ಕೋತಾಳ. ಅಂತ ಹೆಣ್ಣುಮಗಳು ಆ ಮಗುವಿಗಾಗಿ ಕೇಳ್ತಾಳ. ಹಂಗ ಇಲ್ಲಿ ಕೂಡ ಸುಗ್ಗಲಾದೇವಿ ಮುದ್ದುಗೌಡನಿಗ ಬಹಳ ಚಿಂತೆ ಇರಂಗಿಲ್ಲ. ಆದ್ರೆ ಸುಗ್ಗಲಾದೇವಿಗೆ ನನಗ ಮಕ್ಕಳಿಲ್ಲ 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 ಅಂತಕ್ಕಂಥ ಚಿಂತೆ. ಪ್ರತಿ ಸಲನೂ ಕೂಡ
ಹೆಂಗ ನಾವು ನಿಂದಿರ್ತೈತಿ, ಹೊಟ್ಟೆ ನಿಂದಿರ್ತೈತಿ, ಗರ್ಭ ನಿಂದಿರ್ತೈತಿ ಅಂತಿರ್ತೀವಿ. ಹಂಗ ಗರ್ಭ ನಿಂತಂಗ ಆಗೋದು, ಮತ್ತ ಗರ್ಭ ಹೋಗುದು, ಮತ್ತೊಂದಿಷ್ಟು ದಿವಸ ಗರ್ಭ ನಿಂತಂಗ ಆಗೋದು, ಮತ್ತೊಂದಿಷ್ಟು ಗರ್ಭ ಹೋಗುದು. ಹಿಂಗ 5-6 ಸಾರಿ ಏನಾಗಿ ಬಿಡ್ತೈತಿ, ಗರ್ಭ ನಿಂದ್ರುವುದು ಹೋಗುದು ಆಗಿ ಬಿಡ್ತೈತಿ. ಗರ್ಭ ಬೀಳ್ತೈತಿ ಅಂತ ಕರಿತೀವಿ ನಾವು. ಹಂಗ ಗರ್ಭ ಬಿದ್ದಾಗ ವಿಚಾರ ಮಾಡಂಗಿಲ್ಲ, ಚಿಂತೆ ಮಾಡಂಗಿಲ್ಲ. ಏನೋ ಯಾವ ಜನ್ಮದೊಳಗೆ ಏನು ಪಾಪ ಮಾಡಿದ್ವೋ ಪರಮಾತ್ಮ ನಮಗೆ ಹಿಂಗ ಮಾಡಿದಲ್ಲ ಅಂತ ವಿಚಾರ ಮಾಡೋದನ್ನ, ಚಿಂತೆ ಮಾಡೋದು ಬಿಡ್ತಾರ. ಹೀಗೆ ಚಿಂತೆ ಮಾಡೋದನ್ನ ಬಿಟ್ಟಿರ್ತಕ್ಕಂತಹ ಮುದ್ದುಗೌಡ ಸುಗ್ಗಲಾದೇವಿ, ಮುದ್ದುಗೌಡ ಅಂತಾನ. ಸುಗ್ಗಲಾದೇವಿ ಆ ಪರಮಾತ್ಮ ಯಾವಾಗ ಕೊಡ್ತಾನ, ಬಿಟ್ರೆ ಬಿಡ್ತಾನ. ನಮ್ಮದಂತೂ ಏನೈತೆ ಆ ಕಾಯಕ ನಾವು ಮಾಡಾಕತ್ತೀವಿ, ಧರ್ಮದಿಂದ, ಆಚಾರ್ಯದಿಂದ, ನೀತಿಯಿಂದ ನಡೆಯಾಕತ್ತೀವಿ. ಮುಂದಿಂದು ಆ ಪರಮಾತ್ಮನಿಗೆ ಬಿಟ್ಟಿದ್ದವ. ನಾವು ಸುಮ್ಮ ಆ ಪರಮಾತ್ಮನ ಸೇವೆ ಮಾಡ್ತಾ ಹೋಗೋನು ಅಂತ ಆ ಪರಮಾತ್ಮನ ಧ್ಯಾನ, ಪರಮಾತ್ಮನ ಸೇವೆಯನ್ನ ಮಾಡ್ತಾ ಮಾಡ್ತಾ ಮುದ್ದುಗೌಡ ಸುಗ್ಗಲಾದೇವಿಗೆ 60-65 ವಯಸ್ಸು. ಮುಪ್ಪಾಗಿರ್ತಕ್ಕಂಥ ದೇಹ, ದಣಿದಿರ್ತಕ್ಕಂಥ ದೇಹ. ಇಂಥ ವಯಸ್ಸಿನೊಳಗ ಸುಗ್ಗಲಾದೇವಿಗೆ ಗರ್ಭ ನಿಂದಿರ್ತೈತೆ. ಯಾವಾಗ ಗರ್ಭ ನಿಂತು ಆ ಗರ್ಭ ನಿಂತಿರ್ತಕ್ಕಂಥ ಸಂದರ್ಭದೊಳಗೆ ಅವ್ರಿಗೆ ಅನಿಸ್ತೈತಿ, ಹಿಂದಕ್ಕೆ ಗರ್ಭ ನಿಂತು ಎಷ್ಟೋ ಹೋಗಿಬಿಟ್ಟಾವ, ಇದು ಹೋಗಬಹುದೇನೋ ಅಂತಕ್ಕಂಥ ಚಿಂತೆಗೆ ಮನಸ್ಸಿನೊಳಗೆ ಕಾಡ್ತಿರ್ತೈತಿ. ಯಪ್ಪ ಭಗವಂತ, ಈ ಗರ್ಭರ ನಿತ್ರ ನನಗೆ ಚಲೋ ಆಗ್ತೈತಿ, ಈ ಗರ್ಭರ ನಿತ್ರ ನನಗೆ ಚಲೋ ಆಗ್ತೈತಿ ಅಂತ ಆಕೆ ಒಂದಿಷ್ಟು ಚಿಂತೆ ಮಾಡ್ತಿರ್ತಾಳ. ಅದ ಸಂದರ್ಭದೊಳಗ ಇಡೀ ನಾಡಿನಾದ್ಯಂತ ತಮ್ಮ ಆಧ್ಯಾತ್ಮವನ್ನ ಸಾರಿ, ತಮ್ಮ ಧರ್ಮವನ್ನ ಸಾರಿರ್ತಕ್ಕಂತಹ ರೇವಣ ಸಿದ್ಧರು, ಜಗತ್ತು ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ಧರು ಯಾವತ್ತೂ ಕೂಡ ಸಂಚಾರವನ್ನು ಮಾಡ್ತಾ ಒಂದು ಕಡೆ ಇರ್ತಿದ್ದಿಲ್ಲ. ಕೇವಲ ಜಗತ್ತಿಗಾಗಿ, ಸಮಾಜ ಎಂದು ಸಮಾಜದ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವ್ರು ಜಗದ್ಗುರು ರೇವಣ ಸಿದ್ಧರು. ಅಂತ ರೇವಣ ಸಿದ್ಧರು ಸೊನ್ನಲಿಗೆ ಬರ್ತಿರ್ತಾರ ಆಗಾಗ. ಯಾಕಂದ್ರೆ ಸೊನ್ನಲಿಗಿರ್ತಕ್ಕಂಥ ರಾಣಿಯಾಗಿರ್ತಕ್ಕಂಥ ಚಾಮಲಾದೇವಿ ಅವರ ಶಿಷ್ಯಳು. ಅವರ ಆಧ್ಯಾತ್ಮದ ಒಂದು ತಿರುವಿಗೆ ಎಷ್ಟೋ ರಾಜರು ಅವರನ್ನ ರಾಜಗುರುಗಳಾಗಿ ಮಾಡ್ಕೊಂಡಿರ್ತಾರ. ಅಂತ ರಾಜಗುರುಗಳಾಗಿರ್ತಕ್ಕಂತಹ ರೇವಣ ಸಿದ್ಧರು ಸೊನ್ನಲಿಗೆ ಪುರಕ್ಕೆ ಬರುತ್ತಿರ್ತಾರ. ರಾಣಿಯಾಗಿರ್ತಕ್ಕಂಥ ಚಾಮಲಾದೇವಿ, ರಾಜಗುರುಗಳಾಗಿರ್ತಕ್ಕಂತಹ ರೇವಣ ಸಿದ್ಧರು ಬರ್ತಾರ ಅಂತ ತನ್ನ ಅರಮನೆಯೊಳಗಾಗಿರ್ತಕ್ಕಂಥ ಮುತ್ತಿನ ರಥವನ್ನ, ಪಲ್ಲಕ್ಕಿಯನ್ನ ಕಳಿಸಿರ್ತಾರ, ಗುರುಗುರನ್ನ ಕರ್ಕೊಂಬರ್ರಿ ಅಂತ. ಸೊಲ್ಲಾಪುರಕ್ಕೆ ಇನ್ನೇನು ಪ್ರವೇಶ ಆಗಬೇಕು, ಆಗ ರಾಜ ವೈಭವದಿಂದ ಕರ್ಕೊಂಡು ಹೋಗ್ಬೇಕಂತ ಎಲ್ಲಾ ರಾಜ ಸಮೂಹ ನಿಂತಿರ್ತಕ್ಕಂಥ ಸಂದರ್ಭದೊಳಗ ರೇವಣ ಸಿದ್ಧರು ಯಾವಾಗ ಬರ್ತಾರೋ ಸೊಲ್ಲಾಪುರ ಗ್ರಾಮದೊಳಗ ಕಾಲಿಟ್ರು ಅವರಿಗೆ ಗೋಚರ ಆಗತೈತಿ. ಅವರ ಜ್ಞಾನಕ್ಕಂತತಿ ಏನೋ ನಾನು ಯಾವುದೋ ಒಂದು ಶಕ್ತಿ ಎಳೆಯಾಕತ್ತಲ್ಲ. ಯಾವ ಶಕ್ತಿ ಇರಬೇಕದು? ಒಂದಿಷ್ಟು ಕಣ್ಣು ಮುಚ್ಚಿ ಧ್ಯಾನವನ್ನ ಮಾಡಿ ನೋಡ್ತಾರ. ಓಹೋ, ಪರಮಾತ್ಮನ ಚಿತ್ತ ಕಳೆ ಈ ಒಂದು ಸೊಲ್ಲಾಪುರ ಗ್ರಾಮಕ್ಕೆ ಬಂದೈತಿ. ಪಲ್ಲಕ್ಕಿಯನ್ನ ಹತ್ತಲಿಲ್ಲ, ಮಹಾರಥವನ್ನ ಹತ್ತಲಿಲ್ಲ, ಹಾಕಿರ್ತಕ್ಕಂಥ ಆವಿಗೆಗಳನ್ನ ಅಲ್ಲೇ ಬಿಡ್ತಾರ. ಆವಿಗೆಯನ್ನು ತೊಡಂಗಲ ಬರಗಾಲಿಲ್ಲ, ದಡ 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 ಅಂತ ಹೊಂಟ್ರು. ಕೈ ಮುಕ್ಕೊಂಡ ಹೊಂಟಿರ್ತಾರ. ಮಗ್ಲಿರ್ತಕ್ಕಂಥ ಶಿಷ್ಯರಂತಾರ, ಹಿಂಗ್ಯಾಕೆ ಹೊಂಟ್ರು ಗುರುಗಳು? ಆವಿಗೆ ಬಿಟ್ಟಾರ. ಇಲ್ಲಿ ನೋಡಿದ್ರೆ ಯಾವ ದೇವಸ್ಥಾನ ಇಲ್ಲ, ಯಾವ ಜಂಗಮರಿಲ್ಲ, ಯಾರು ಇಲ್ಲ, ಆದ್ರೂ ಕೂಡ ಕೈ ಮುಕ್ಕೊಂಡ್ ಹೊಂಟಾರಲ್ಲ, ಎಲ್ಲಿ ಹೊಂಟಾರ? ಯಾಕ್ರು ಗುರುಗಳ ಎಲ್ಲಿ ಹೊಂಟಿರಿ ಅಂತ ಕೇಳ್ತಾರ. ದಡ 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 ಹೋಗ್ತಾರ. ಕೈ ಮುಕ್ಕೊಂದು ಬರಗಾಲಿൽ ನಡೆದ ರೇವಣ ಸಿದ್ಧರು ಸೀದಾ ಎಲ್ಲಿ ಬಂದ್ರು ಅಂತಂದ್ರ ಸುಗ್ಗಲಾದೇವಿ ಮುದ್ದುಗೌಡನ ಮನೆಗೆ ಬರ್ತಾರ. ಮನೆಗೆ ಬಂದಿರ್ತಕ್ಕಂಥ ರೇವಣ ಸಿದ್ದೇಶ್ವರನ್ನು ನೋಡಿರ್ತಕ್ಕಂಥ ಸುಗ್ಗಲಾದೇವಿ ಮುದ್ದುಗೌಡ, ಯಪ್ಪ ಗುರುಗಳು ಭಿನ್ನ ಇರ್ಲಾರ ನಮ್ಮ ಗುರುಗಳು ಮನೆಗೆ ಬಂದಾರ ಅಂತ ಮನೆಯೊಳಗೆ ಬರಮಾಡ್ಕೊಂಡ್ರು. ಮನೆಯೊಳಗೆ ಬರಮಾಡ್ಕೊಂಡು ಪೂಜೆ ಪುನಸ್ಕಾರ ಎಲ್ಲ ಮುಗಿತೈತಿ. ಮುಗಿದ ಮ್ಯಾಗ ರೇವಣ ಸಿದ್ಧರು ಸುಗ್ಗಲಾದೇವಿಯನ್ನು ಕರೆಸಿವ, ಗರ್ಭ ನಿಂತೈತಲ್ಲ ತಾಯಿ ನಿಂದು ಅಂದ್ರು. ಹೌದಪ್ಪ, ಗರ್ಭ ನಿಂತೈತಿ, ಆದ್ರ ಹಿಂದಕ್ಕೆ 5-6 ಗರ್ಭ ಹಿಂಗ ನಿಂತು ಹೋಗಿ ಬಿಟ್ಟವಪ್ಪ, ಇದು ಎಲ್ಲಿ ಹೋಗ್ತೈತೋ ಅನ್ನೋ ಚಿಂತೆಯೊಳಗ ನಾ ಅದೇನಿ. ರೇವಣ ಸಿದ್ಧರಂತಾರ, ಚಿಂತೆ ಮಾಡಬೇಡ ತಾಯಿ, ನೀನು ಚಿಂತೆಯನ್ನ ಮಾಡಕ್ ಹೋಗ್ಬೇಡ ಅಂತ ಆ ಗರ್ಭವನ್ನ ಮುಟ್ತಾರ. ಗರ್ಭವನ್ನ ಮುಟ್ಟಿ ಅಂತಾರ, ತಾಯಿ ನಿನ್ನ ಗರ್ಭದೊಳಗ ಸಾಮಾನ್ಯವಾಗಿರ್ತಕ್ಕಂಥ ಗರ್ಭ ಅಲ್ಲ ತಾಯಿ, ಇದು ಸಾಕ್ಷಾತ್ ಪರಮಾತ್ಮನ ಚಿತ್ತ ಕಳೆಯನ್ನು ಹೊಟ್ಟಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮನ ನಿನ್ನ ಗರ್ಭದೊಳಗ ಜನಸಾಕತಾನ ತಾಯಿ ಅಂತ ಈ ಗರ್ಭಕ್ಕೆ ಯಾವುದೇ ತೊಂದರೆ ಆಗಂಗಿಲ್ಲ. ಈ ಗರ್ಭದೊಳಗೆ ಹುಟ್ಟತಕ್ಕಂಥ ಪುರುಷ ಸಿದ್ಧಿ ಪುರುಷನಾಗಿರ್ತಕ್ಕಂಥ ಹುಟ್ಟಿ ಬರ್ತಾನ, ಗಂಡು ಮಗು ಹುಟ್ಟಿ ಬರ್ತಾನ. ಹುಟ್ಟಿ ಬಂದಿರತಕ್ಕಂಥ ಮಗುವಿಗೆ ಸಿದ್ಧರಾಮ ಅಂತನ ಹೆಸರಿಡುವಂತ ಆಶೀರ್ವಾದವನ್ನ ಮಾಡ್ತಾರ ರೇವಣ ಸಿದ್ಧರು. ಯಾವಾಗ ಹಿಂಗ ಆಶೀರ್ವಾದ ಮಾಡಿದ್ರು ರೇವಣ ಸಿದ್ಧರು, ಮಗ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಅಂತಾರ,
ಅಲ್ಲೇಪ್ಪ, ವಯಸ್ಸಿದ್ದಾಗ 30-40 ದಾಟಿದ್ರನ ಗರ್ಭ ನಿಂದ್ರೋದು ಬಾಳ ತ್ರಾಸ, ಹುಟ್ಟಿದ್ರೆ ಮಗು ಉಳಿದು ಬಾಳ ತ್ರಾಸ. ಇಂಥ ಮುದುಕಿ ಆಗ್ಯಾರ, ಇವರಿಗೆ ಮಗು ಹುಟ್ಟಿ ಅದು ದೊಡ್ಡದಾಗಿ ಅದಕ್ಕೆ ಸಿದ್ದರಾಮ ಅಂತೇಳಿ ಹೆಸರಿಡ್ತಾರೋ ಅಂತ ಆಡ್ಕೊಳಕತ್ರಿ ಇವ್ರು. ಆಡ್ಕೊಳ್ಳೋ ಜನ ಯಾವಾಗೂ ಬಿಡಂಗಲ್ರಿ ಇವ್ರು ಎಲ್ಲಿದ್ರು ಆಡ್ಕೊಳ್ಳೋವ್ರ. ಮುದುಕಿ ಆಗ್ಯಾಳ, ಈಕಿಗೆ ಮಗು ಹುಟ್ಟತಂತ, ಅದಕ್ಕೆ ಸಿದ್ದರಾಮ ಅಂತ ಹೆಸರಿಡ್ಬೇಕಂತ. ಏನು ಗುರುಗಳಿಗೆ ಹುಚ್ಚಿಡ್ದತ್ತೋ ಏನೋ ಅಂದ್ರು. ಆದ್ರ ಒಬ್ಬ ಮಹಾತ್ಮರು ಬಾಯಿಂದ ಬಂದಿರತಕ್ಕಂಥ ಮಾತು ಎಂದೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದ್ರೊಳಗ ರೇವಣ ಸಿದ್ಧರು, ತಪಸ್ವಿಗಳು, ಜ್ಞಾನಿಗಳು, ಸಿದ್ಧ ಪುರುಷರಾಗಿರ್ತಕ್ಕಂಥವ್ರು, ಅವ್ರ ಬಾಯಿಂದ ಒಮ್ಮೆ ಮಾತು ಬಂತು ಅಂದ್ರೆ ಅದೆಂದೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸುಗ್ಗಲಾ ದೇವಿ ಯಾವಾಗ ಗರ್ಭ ನಿಂತು 3 ತಿಂಗಳು 9 ತಿಂಗಳು ಹಿಂಗೆ ಬೆಳೀತಾ ಬೆಳೀತಾ ಹೋದಾಗ ಬಯಕೆಗಳಂತಕ್ಕಂಥವು ಪ್ರಾರಂಭ ಆಗ್ತಾವ. ಸುಗ್ಗಲಾದೇವಿ ಬಯಕೆಗಳು, ಮುಪ್ಪಾನ ವಯಸ್ಸಾದ್ರೂ ಕೂಡ ಆಕೆಗೆ ವಯಸ್ಸಾದಂಗ ಅನಿಸ್ತಿದ್ದಿಲ್ಲ. ಹೆಂಗ 20-30 ನಡೀತಾರೋ ಹಂಗ ನಡೀತಿದ್ಲು. ಎಲ್ಲಾ ಜನ ಆಶ್ಚರ್ಯ ಆಗವ್ರು, ಏನಿದು ಇಷ್ಟು ವಯಸ್ಸಾದ್ರೂ ಕೂಡ ಈ ಮುದುಕಿ ಗರ್ಭ ತಾಳೈತಿ, ಹಿಂಗ ನಡೀತೈತಿ, ಹಿಂಗ ನಡ್ಕೋತೈತಿ. ಎಲ್ಲಿ ಒಂದಿಷ್ಟು ದೇವಸ್ಥಾನ ಇರ್ತಾವ, ದೇವಸ್ಥಾನಕ್ಕೆ ಹೋಗ್ಬೇಕನ್ನಿಸ್ತಿತ್ತು ಸುಗಲಾದೇವಿಗೆ. ಒಂದಿಷ್ಟು ಶರಣರ ಪುರಾಣಗಳನ್ನು ಕೇಳಬೇಕನ್ನಿಸ್ತಿತ್ತು, ಮಹಾತ್ಮರ ವಚನಗಳನ್ನು ಹಾಡಬೇಕು ಅನ್ನಿಸ್ತಿತ್ತು. ಇಂಥ ಬಯಕೆಗಳಿಂದ ಆ ಸುಗ್ಗಲಾದೇವಿ ಗರ್ಭ ಬೆಳೀತಾ 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 ಗರ್ಭಕ್ಕ 9 ತಿಂಗಳು 9 ದಿವಸಗಳಾಗ್ತಾವ. ಯಾವಾಗ ನವಮಾಸಗಳು ತುಂಬಿದ್ವು, ಸಿದ್ಧ ಪುರುಷರಾಗಿರ್ತಕ್ಕಂಥ ರೇವಣ ಸಿದ್ಧರ ಕೊಟ್ಟಿರ್ತಕ್ಕಂಥ ಮಾತು ಆಶೀರ್ವಾದ ಸುಳ್ಳಾಗಂಗಿಲ್ಲ. ಅದೇ ತರನಾಗಿ ನಸುಕಿನ ಜಾವ ಮುಂಜಾನೆ ಹೊತ್ತು ಹೇಗೆ ಇಡೀ ಜಗತ್ತನ್ನ ಬೆಳಲಿಕ್ಕೆ ಸೂರ್ಯ ಹುಟ್ಟುತ್ತಾನೋ, ತನ್ನ ಕಿರಣಗಳನ್ನು ಸೂಸ್ತಾನೋ, ಹಾಗೆ ಇಡೀ ಜಗತ್ತಿನ ಜ್ಞಾನದಿಂದ ಬೆಳಗುವಂತಹ ಕೂಸು ಆ ಸುಗ್ಗಲಾ ದೇವಿ ಗರ್ಭದಿಂದ ಸೂರ್ಯನ ಉದಯದಂತೆ ಈ ಭೂಮಿಗೆ ಉದಯಿಸ್ತೈತಿ. ಸೊನ್ನಲಾಪುರದ ಗ್ರಾಮದೊಳಗ ಇಡೀ ಪ್ರಕೃತಿ ಚಿಗುರಿಸ್ತೈತಿ. ಗುಡಿ ಗಂಟೆಗಳು ಡಮರುಗಳು ತಾವೇ ಡನ 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 ಬರ್ತಿರ್ತಾವ. ಭೂಲೋಕದೊಳಗಿರ್ತಕ್ಕಂತಹ ಆ ಸುಗ್ಗಲಾದೇವಿಗೆ ಜನಿಸಿರ್ತಕ್ಕಂಥ ಮಗುವನ್ನು ನೋಡ್ಬೇಕಂತ ದೇವಲೋಕದೊಳಗಿರ್ತಕ್ಕಂತಹ ಗಂಧರ್ವರು ಕೂಡ ಪುಷ್ಪ ಮಾಲೆಯನ್ನು ಸುರಿಸ್ತಾರ ಭೂಮಿಗೆ. ಹೀಗೆ ಆ ಸಿದ್ಧಿ ಪುರುಷನಾಗಿರ್ತಕ್ಕಂತಹ ಆ ಪರಮಾತ್ಮನ ಚಿತ್ತಗಳೇ ಸಾತ್ವಿಕ ಗುಣವನ್ನ ಭೂಮಿಗೆ ಸುಗ್ಗಲಾದೇವಿ ಹಡಿದಾಳ. ಯಾವಾಗ ಭೂಮಿಗೆ ಆ ಕೂಸು ಬಂತು, ತೊಟ್ಟಿಲೊಳಗಿರ್ತಕ್ಕಂಥ ಕೂಸು ನೋಡಕ ಬಹಳ ಚಂದ. ಅದ್ರೊಳಗ ಹೆಂಗ ಕೋಟಿ ಸೂರ್ಯಗಳ ಪ್ರಕಾಶವನ್ನು ಹೊಂದತಕ್ಕಂಥ ಕೂಸು ನೋಡಿದ್ರ ನೋಡ್ತಾನ ಇರ್ಬೇಕಪ್ಪ, ಬಿಟ್ಟು ಹೋಗಬಾರ್ದು ಅಂತಕ್ಕಂಥ ಮುಖ, ಕುಲು ಕುಲು ನಗ್ತಕ್ಕಂಥದ್ದು. ಇಡೀ ಸೊನ್ನಲಿಗೆಪುರದ ಜನ ಎಲ್ಲ ಬಂದು ಆ ಕೂಸನ್ನು ನೋಡ್ತಿದ್ರು, ಬಹಳ ಆನಂದ ಪಡ್ತಿದ್ರು. ಎಷ್ಟೋ ಕಷ್ಟ ಐತಿ ಬಂದವ್ರ ತಾಯಂದ್ರು ಆ ಕೂಸು ನೋಡಿದ್ರೆ ಸಾಕು ಬಹಳ ಆನಂದ ಆಗಿಬಿಡೋದು. ಅಂತಹ ಕೂಸು ಅಂತ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳ ವಯೋವೃದ್ಧಿಯಾಗಿರ್ತಕ್ಕಂತಹ ಸುಗ್ಗಲಾದೇವಿ. ಬಹಳ ಖುಷಿ ಆಗ್ತದೆ ಎಲ್ಲರಿಗೂ. ಆತಪ್ಪ ಪರಮಾತ್ಮ ಇವರ ಕಾಯಕಕ್ಕೆ ಮೆಚ್ಚಿ ಒಂದು ಗಂಡು ಮಗು ಕೊಟ್ಟಾನಲ್ಲ, ಬಹಳ ಚಲೋ ಆಯ್ತು ಅಂತ ಎಲ್ಲ ಸೊನ್ನಲಾಪುರ ಖುಷಿಯಿಂದ ಇರ್ತೈತಿ. ಮುಂದೆ ಮಗು ಹುಟ್ಟಿದ ಮೇಲೆ ಆ ಮಗುವಿಗೆ ಹೆಸರನ್ನ ಇಡಬೇಕಾಗ್ತೈತಿ. ರೇವಣ ಸಿದ್ಧರು ಹೇಳಿ ಹೋಗಿದ್ರು, ಹೆಸರೇನಿಡಬೇಕು, ಸಿದ್ದರಾಮ ಅಂತ ಹೆಸರಿಡಬೇಕು ಅಂತ ಅವರು ಆಜ್ಞೆ ಆಗಿತ್ತು. ಆದ್ರ ಮುದ್ದುಗೌಡ ಸುಗ್ಗಲಾದೇವಿ ಆ ಹೆಸರನ್ನ ಇಡಂಗಲ್ಲ. ಏನು ಹೆಸರು ಇಡ್ತಾರ, ಹೆಂಗ ಹೆಸರು ಇಡ್ತಾರ 12ನೇ ದಿವಸಕ್ಕೆ ಅನ್ನೋದನ್ನ ನಾವ್ಯಾರು ಕೂಡ ಸಿದ್ದರಾಮ ಹುಟ್ಟಿದಾಗ ಇದ್ದಿದ್ದಿಲ್ಲ. ಯಾರು ಇದ್ರೇನು ಮತ್ ನೀವು ಇದ್ರೇನೆ? ನಾವಂತೂ ಇದ್ದಿದ್ದಿಲ್ಲವ. ಮತ್ ಅದಕ್ಕೆ ನಾವ್ ಯಾರು ಕೂಡ ಆ ತೊಟ್ಟಲ ಕಾರ್ಯಕ್ರಮಕ್ಕೆ ನಾವು ಯಾರು ಇದ್ದಿದ್ದಿಲ್ಲ, ನೋಡಿಲ್ಲ, ಹೆಸರಿಟ್ಟಿಲ್ಲ, ಆರ್ತಿ ಬೆಳಗಿಲ್ಲ. ಅದಕ್ಕ ಅಂತಹ ಒಂದು ಮಹಾತ್ಮರ ಜನನ ಆಗೈತಿ ಅಂತಂದ್ರ ಇವತ್ತಿಲ್ಲಿ ಪುರಾಣ ನಡೆಯಕತ್ತಂತಂದ್ರ ಇದು ಯಾವ ಊರ್ರಿ? ಅಂದೇವಾಡಿ, ಹೌದಿಲ್ರಿ? ಆದ್ರ ನಾಳೆಯ ದಿವಸ ಇದು ಅಂದೇವಾಡಿ ಅಲ್ಲ, ಆ ಪರಮಾತ್ಮ ಹುಟ್ಟಿರ್ತಕ್ಕಂಥ ಸೊನ್ನಲಗಿ ಪುರಾಣ ಈ ಊರು. ಅಲ್ಲಿ ಹೆಂಗ ಸೊನ್ನಲಗಿಪುರದೊಳಗ 12 ದಿವಸಕ್ಕೆ ಮಗುವಿಗೆ ಹೆಸರಿಟ್ಟಾರೋ ಹಂಗ ನಾವು ಕೂಡ ನಾಳೆಯ ದಿವಸ ಇಲ್ಲೇ ಆ ಶರಣರ ಒಂದು ತೊಟ್ಟಲ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ. ಎಲ್ಲರೂ ಕೂಡ ತೊಟ್ಟಲ ಕಾರ್ಯಕ್ರಮಕ್ಕ ತಾಯಂದಿರಿಗೇನು ಹೇಳುವ ಅವಶ್ಯಕತೆ ಇಲ್ಲ ಅನಿಸ್ತೈತಿ. ತೊಟ್ಟಲ ಕಾರ್ಯಕ್ರಮಕ್ಕೆ ಬರ್ಬೇಕಂದ್ರೆ ಮನ್ಯಾಗ ನಮ್ಮ ಮಗು ಒಂದ ಮಗು ಹುಟ್ತಿ ಅಂತಂದ್ರ ಎಷ್ಟು ಸಂಭ್ರಮ ಪಡ್ತೀವಿ ನಾವು. ಅದ ಮುಂದೆ ಬೆಳೆದ ನಮ್ಮನ್ನು ನೋಡ್ಕೋತೋ ಇಲ್ಲೋ ಗೊತ್ತಿಲ್ಲ, ಊರಿಗೆ ಮಾರಿ ಆಗುತ್ತೋ ಹೆಮ್ಮಾರಿ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಆದ್ರೂ ಏನ್ ಮಾಡ್ತೀವಿ, ನಮ್ಮ ಮನಿಯೊಳಗ ಒಂದು ಮನಿಯೊಳಗ ನಮಗ್ ಹುಟ್ಟಿದ ಮಗುನ ಬಾಳ ಚಂದ ಎಲ್ಲ ಅಲಂಕಾರ ಮಾಡಿ ಹೆಸರಿಡ್ತೀವಿ. ಹಂಗ ಇಡೀ ಜಗತ್ತನ್ನ ಬೆಳಗ್ಗೆ ಹೋಗಿರ್ತಕ್ಕಂಥ ಸಿದ್ದರಾಮ ಹುಟ್ಟ್ಯಾನಂತಂದ್ರ ಇನ್ನು ಎಷ್ಟು ಸಂಭ್ರಮ ಪಡ್ಬೇಕ್ರ ನಾವು. ನಮ್ಮ ಮನೆಗಿಂತ 10ರಷ್ಟು ಸಂಭ್ರಮದಿಂದ ನಾಳೆ ದಿವಸ ನಾವು ಆ ತೊಟ್ಟಲ ಕಾರ್ಯವನ್ನ ಮಾಡಬೇಕು. ತೊಟ್ಟಿಲ ಕಾರ್ಯಕ್ಕೆ ಯಾರಾದ್ರೂ ತೊಟ್ಟಿಲವನ್ನ ಕೊಡಿಸ್ತಕ್ಕಂಥ ಭಕ್ತಾದಿಗಳಿದ್ರ
ಯಾಕಂದ್ರೆ ಇವತ್ತು ಮನಿಯೊಳಗ ನಮಗ ಮಕ್ಕಳಾಗಿಲ್ಲ ಅಂತಕ್ಕಂಥವ್ರು ತೊಟ್ಟಲ ಕೊಡಿಸ್ಬೋದು. ಹೊಳ್ಳಿ ಇಲ್ಲಪ್ಪ ನಮ್ಮ ಮನೆಯೊಳಗೆ ಮಕ್ಕಳು ಬಹಳ ಕಿರಿಕಿರಿ ಮಾಡಾಕತ್ತಾವ ಅಂದ್ರೂ ಕೂಡ ಸಂಕಲ್ಪ ಮಾಡಿ ನೀವು ತೊಟ್ಟಲ ಕೊಡಿಸ್ಬೋದು. ತೊಟ್ಲ ಅಂತಲ್ಲ, ಮಗುವಿಗೆ ಹಾಕಾಕ ಕಾಲ್ಗಡಗ, ಬೆಳ್ಳಿ ಉಂಗುರ ಏನಂತೀವಿ ಗುಂಡುಗಡಿಗಿ, ಮತ್ತು ಕಿವ್ಯಾನು, ಇವೆಲ್ಲವನ್ನು ಕಾಲ್ಗೆಜ್ಜಿ, ಕಾಲ್ಗಡಗ, ಕೈಗಡಗ ಇಂಥವು ಇಲ್ಲ ಕುಂಚಿಗಿ, ನಿಮಗೆ ಏನು ಭಕ್ತಿ ಅನಿಸ್ತೈತಿ ಅಷ್ಟು ಏನು ಮಾಡಬೇಕು ಯಾಕಂದ್ರೆ ಒಂದು ತೊಟ್ಲು ಕಾರ್ಯಕ್ಕೆ ಹೋಗ್ತೀವಿ ಅಂದ್ರೆ ಹಂಗ ಹೋಗ್ತೀವಿ ನಾವು, ಹೋಗಂಗ್ಲಿಲ್ರಿ. ಕೈಯಾಗ ಏನಾರ ಹಿಡ್ಕೊಂಡ್ ಬರ್ಬೇಕು. ಏನು ಭಾಳ ಏನ್ ತರಕ್ ಹೋಗ್ಬೇಡ್ರಿ ನೀವು. ಒಂದು 2 ತೊಲಿ ಬಂಗಾರ ತಗೊಂಬಂದ್ಬಿಡ್ರಿ. ಯಪ್ಪ ಬಂಗಾರ ರೀ, ನಮಸ್ಕಾರ ಜರ ಬರಂಗೇ ಇಲ್ಲ ಅಂತೀರಿ ನೀವು. 1.80 ಆಗೈತೆ ಬಂಗಾರ. ಇನ್ನು ಮುಂದೆ ಬಂಗಾರ ಸುಮ್ಮನೆ ನೋಡೋದು ಅಷ್ಟೇ. ಅದ್ರ ಬಂಗಾರ ಅಂಗಡಿ ಮುಂದೆ ನಿಂತು ಅದು ಚಂದ ಐತಿ, ಇದು ಚಂದ ಐತಿ, ಚಂದ ಐತಿ ನೋಡಿ ಸುಮ್ ಹೊಳೆ ಬಂದ್ಬಿಡೋದು. ತಗೊಳಕಂತರೂ ಆಗಲ್ಲ. ಇನ್ನು ಮುಂದೆ ಬಂಗಾರ ತರೋದೇನು ಬೇಡ ತಾಯಿ, ನಮಗ ಬಂಗಾರ ತರೋದು ಬೇಡ. ಬಂಗಾರದಂತ ಮನಸ್ಸಿನಿಂದ ಬಂದ್ಬಿಡ್ರಿ, ಅದ ದೊಡ್ಡ ಬಂಗಾರ ನಮಗ ಅಷ್ಟ. ನಾಳೆ ದಿವಸ ನಾವಿಲ್ಲಿ ಯಾವ ಹೆಸರು ಇಟ್ರು ಆ ಹೆಸರು ಹೆಂಗೆ ಇಡ್ತಾರ ಅಂತಕ್ಕಂಥದ್ದನ್ನ ನಾಳೆ ದಿವಸ ನಾವೆಲ್ಲರೂ ಇಲ್ಲಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ಸ್ವಲ್ಪ ತಾಯಂದ್ರೆ ನಾಳೆ ಲಘು ಬರ್ರಿ ಅವ್ವ. ಯಾಕಂದ್ರೆ ತೊಟ್ಲ ಅಲಂಕಾರ ಮಾಡೋದಿರುತ್ತೆ, ಆರತಿ ಬೆಳಗೋದಿರುತ್ತೆ. ಯಾಕಂದ್ರೆ ಎಲ್ಲ ಯಾವ್ದ ಕಾರ್ಯ ನಡಿಲಕ್ಕ ಹೆಣ್ಮಕ್ಳು ಇದ್ರನ ಕಾರ್ಯಕ್ಕೆ ಶೋಭೆ, ನೀವಿದ್ರನ ಕಾರ್ಯ ಚಂದ. ನಾವು ಬಿಡು ಗಣ ಮಕ್ಳು ಕೂತೀವಿ ನೋಡ, ಅಲ್ಲೊಂದಿಷ್ಟು ಮಂದಿ ಇಲ್ಲೊಂದಿಷ್ಟು ಮಂದಿ ಕಾಲ್ ಚಾಚಿ ಕೈ ಚಾಚಿ ಹಿಂಗ ಕುಂದ್ರವ್ರು ನಾವು. ಆದ್ರೆ ಹೆಣ್ಮಕ್ಳು ಏನು ಅಂತಂದ್ರೆ ಯಾವ ಫಂಕ್ಷನ್ ಬಂದಿರ್ತಾರ ಚಂದಾಗ ಕೂತಿರ್ತಾರ. ಅವ್ರು ನೋಡಿದ್ರೆ ಸಾಕ. ಒಂದ್ ಫಂಕ್ಷನ್ಗೆ ಬರ್ಬೇಕಂದ್ರೆ ಬಹಳ ಚಂದ ರೆಡಿಯಾಗಿ ಬಂದಿರ್ತೀರಿ ನೀವೆಲ್ಲ. ನಿಮಗೆ ವಿಭೂತಿ, ಕುಂಕುಮ, ಟಿಕ್ಕಳ, ಪೌಡರ್ ಗಿಡ ಹಚ್ಕೊಂಡ್ ಬಂದಿರ್ತೀವಿ. ನಮ್ಮೂ ಅದಾವ್ ನೋಡ್ರಿ. ಏನು ಇಲ್ಲ, ಸೀದಾ ಎದ್ರೆ ಒಂದಿಷ್ಟು ಮುಖ ತೊಳ್ಕೊಂಡ್ವಿ, ಬಿಟ್ವಿ, ಬಂದ್ ಕುಂತ ಬಿಡ್ತೀವಿ ನಾವು. ಹೌದಿಲ್ರಿ? ಮತ್ತೆ ಬಂದ್ ಕೂತ ನಾವು ಆರತಿ ಮಾಡಕ್ ಬರಂಗಲ್ಲ. ಹೌದಲ್ರಿ? ನಾವು ಆರತಿ ಮಾಡಕ, ನಾವು ತೊಟ್ಲ ತಗೋಕ ಬರಂಗಿಲ್ಲ. ಅದ್ ಏನಿದ್ರು ಕಾರ್ಯ ಐತಂದ್ರ ಹೆಣ್ಮಕ್ಳನ ಬೇಕದಕ್ಕ. ನೀವಿದ್ರನ ಶೋಭೆ ಯಾವ ಕಾರ್ಯನೋ. ಅದಕ್ಕ ತಾಯಂದಿರ ನಾಳೆ ದಿವಸ ಹೆಚ್ಚಿನ ಸಂಖ್ಯೆಯೊಳಗ ಬರ್ರಿ. ಹೋಗಿ ಹೇಳ್ರಿ. ಇನ್ನು ಎಷ್ಟೋ ಮಂದಿಗೆ ಪುರಾಣ ನಡೆದೈತೆ ಅನ್ನೋದೇನೋ ಗೊತ್ತಿಲ್ಲೋ ಏನೋ ಗೊತ್ತಿಲ್ಲ. ಹೋಗಿ ಅವ್ರಿಗೂ ಕೂಡ ಹೇಳ್ಬೇಕು ನೀವು, ಹಿಂಗ ಪುರಾಣ ನಡೆದತ್ತವ ಬರ್ರಿ ಅಂತ ಕರ್ಕೊಂಡ್ ಬರ್ಬೇಕು. ಜೈ ಮಂಗಲಂ, ಜೈ ನಮಃ. ಗಂಗಿ ಬೆಳಗ ಮಂಗಳಾರತಿ ತಂಗಿಯಾಗಿ ಬಂದಿದಿನ, ಗಂಗಿ ಬೆಳಗ ಮಂಗಳಾರತಿ ತಂಗಿಯಾಗಿ ಬಂದಿದಿನ. ಅಂಗೈಯಲ್ಲೇ ಹಿಡಿದುಕೊಂಡು ಲಿಂಗ ಪೂಜೆ ಮಾಡು ಶಿವನಿಗ, ಗಂಗಿಯಾರತಿ ಬೆಳಗ ಶಿವಶಂಕರನಿಗ, ಗೌರಿಯಾರತಿ ಬೆಳಗ